ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಗುರುವಿನ ಆಶೀರ್ವಾದ, ಭಗವಂತನ ದಯೆ ನಿಮ್ಮ ಮೇಲೆ ಸಂಪೂರ್ಣವಾಗಿದೆ. ಹಾಗಾಗಿ ನೀವು ತುಂಬ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಳ್ತಾ ಇದ್ದೀನಿ. ಅದೇ ಸತ್ಯವಾಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಕೂಡ ಮಾಡ್ತಾ ಇದ್ದೀನಿ. ಹಾಗಾದರೆ ಎಂದಿನಂತೆ ಇವತ್ತಿನ ಟ್ಯಾರೋ ರೀಡಿಂಗ್ ಶುರು ಮಾಡೋಣ. ಮೊದಲನೇದಾಗಿ ಇಲ್ಲಿ ನಿಮಗೆ ಯಾವ ರೀತಿ ಒಂದು ಎನರ್ಜಿ ಕನೆಕ್ಟ್ ಆಗ್ತಾ ಇದೆ ಅಂದರೆ, ತುಂಬ ಶಕ್ತಿಯುತವಾದ ಶುಭ ಸೂಚನೆ ಕೊಡುವ ಎನರ್ಜಿ ಕನೆಕ್ಟ್ ಆಗ್ತಿದೆ. ಇದು ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯ ಶುರುವಾಗ್ತಾ ಇದೆ ಅನ್ನುವ ಒಂದು ಸ್ಪಷ್ಟ ಸೂಚನೆಯಾಗಿದೆ. ಹಾಗೆ ಹಳೆಯ ಕಷ್ಟ, ನೋವು, ಗೊಂದಲ ಇವುಗಳ ಅಂತ್ಯ ಕೂಡ ಆಗ್ತಾ ಇದೆ. ನಿಮ್ಮ ಜೀವನದಲ್ಲಿ ಹೊಸ ಅವಕಾಶಗಳು, ಹೊಸ ದಾರಿಗಳು ತೆರೆದುಕೊಳ್ತಾ ಇದ್ದಾವೆ. ಇದು ಕೆಲಸ, ಸಂಬಂಧ, ಹಣಕಾಸು ಅಥವಾ ಆಧ್ಯಾತ್ಮಿಕ ಬೆಳವಣಿಗೆ ಯಾವುದೋ ಆ ವಿಚಾರದಲ್ಲಿ ನಿಮ್ಮ ಎನರ್ಜಿ ಕನೆಕ್ಟ್ ಆಗುತ್ತೋ ಆ ವಿಚಾರಕ್ಕೆ ಇದನ್ನು ನೀವು ತಗೊಳ್ಬೇಕಾಗತ್ತೆ. ಯಾಕಂದರೆ ಇದು ಒಂದು ಜನರಲ್ ರಿಂಗ್ ಆಗಿರುತ್ತೆ. ನೀವು ಬಹಳ ದಿನಗಳಿಂದ ಕಾಯ್ತಾ ಇದ್ದ ಒಂದು ಬದಲಾವಣೆ ಈಗ ನಿಧಾನವಾಗಿ ನಿಮ್ಮ ಕಡೆ ಬರ್ತಾ ಇದೆ. ಹಾಗೆ ಒಂದು ವಸ್ತು ಸಿಗುತ್ತೆ ನಿಮಗೆ ಅನ್ನೋ ಸೂಚನೆ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ನೀವು ಕಳೆದುಕೊಂಡಿದ್ದ ಅಥವಾ ಬಹಳ ದಿನಗಳಿಂದ ಬಯಸ್ತಾ ಇದ್ದ ಯಾವುದೋ ಒಂದು ವಸ್ತು ಅಥವಾ ಅವಕಾಶ ಮತ್ತೆ ನಿಮ್ಮ ಬಳಿ ಬರ್ತಾ ಇದೆ. ಇದಕ್ಕೆ ನಿಮ್ಮ ನಂಬಿಕೆ, ಆ ಗುರುವಿನಲ್ಲಿಟ್ಟ, ಆ ಭಗವಂತನಲ್ಲಿಟ್ಟ ದೃಢ ವಿಶ್ವಾಸದ ನಂಬಿಕೆ ಕಾರಣವಾಗ್ತಾ ಇದೆ. ಇದು ಭೌತಿಕ ವಸ್ತು ಆಗಿರ್ಬೋದು, ಹಣ, ಆಭರಣ, ಇಲ್ಲ ಕೆಲಸ, ಅವಕಾಶ, ಮದುವೆ, ಈ ರೀತಿಯ ಒಂದು ವಿಚಾರ ನಿಮಗೆ ಎದುರಾಗ್ತಾ ಇದೆ. ಅದನ್ನು ಸಂತೋಷವಾಗಿ ಸ್ವೀಕರಿಸಿ. ಇಲ್ಲವೇ ಮಾನಸಿಕವಾಗಿ ಶಾಂತಿ, ಸಂತೋಷ ಅಥವಾ ಒಬ್ಬ ವ್ಯಕ್ತಿಯ ಪುನಃ ಪ್ರವೇಶ ಕೂಡ ಆಗಿರ್ಬೋದು ಅನ್ನೋ ರೀತಿಯಲ್ಲಿ ಎನರ್ಜಿ ಕನೆಕ್ಟ್ ಆಗ್ತಿದೆ. ಇದರಿಂದ ನೀವೀಗ ಸಂತೋಷವಾಗಿದ್ದೀರಾ. ಲಾಸ್ಟ್ ಫೌಂಡ್ ಎನರ್ಜಿಯಲ್ಲಿ ತುಂಬ ಸ್ಟ್ರಾಂಗ್ ಆಗಿದೆ. ಇಲ್ಲಿ ನೀವು ನಂಬಿದ ದೇವರ ಮೇಲೆ, ಗುರುವಿನ ಮೇಲೆ ಬಹಳಷ್ಟು ನಂಬಿಕೆಯನ್ನು ಇಟ್ಟಿದ್ದೀರಾ. ಹಾಗಾಗಿ ಅವರು ನಿಮ್ಮನ್ನು ಯಾವಾಗಲೂ ಕಾಪಾಡ್ತಾ ಇದ್ದಾರೆ, ಮಾರ್ಗದರ್ಶನ ಮಾಡ್ತಿದ್ದಾರೆ, ನಿಮ್ಮ ಜೊತೆಗೇ ಇದ್ದಾರೆ. ನೀವು ನೋಡದ ದಾರಿಯಲ್ಲೂ ಕೂಡ ಅವರು ನಿಮಗೆ ದಾರಿಯನ್ನು ತೋರಿಸ್ತಾ ಇದ್ದಾರೆ. ಕಷ್ಟದ ಸಮಯದಲ್ಲಿ ನಿಮಗೆ ಕೆಲವೊಂದು ಸೂಚನೆಗಳನ್ನು ಕೊಡ್ತಾ ಇದ್ದಾರೆ. ಆದರೆ ಕೆಲವೊಂದು ಸಾರಿ ನೀವೇ ಅದನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ. ಆದರೂ ಕೂಡ ಅವರ ಪ್ರೊಟೆಕ್ಷನ್ ನಿಮಗೆ ಸಿಗ್ತಾ ಇದೆ. ಕೆಲವೊಮ್ಮೆ ಸಮಸ್ಯೆಗಳು ಬರ್ತವೆ, ಆದರೆ ಅದು ನಿಮ್ಮನ್ನು ಇನ್ನಷ್ಟು ಬಲಿಷ್ಠ ಮಾಡುವ ಪರೀಕ್ಷೆಯಾಗಿದೆ ಅನ್ನೋ ರೀತಿಯಲ್ಲಿ ಕೂಡ ಗುರುವಿನ ಮಾರ್ಗದರ್ಶನ ಸಿಗ್ತಾ ಇದೆ. ಹಾಗೆ ನಿಮ್ಮ ಜೀವನದಲ್ಲಿ ಒಬ್ಬ ಗುರು, ಹಿರಿಯರು ಅಥವಾ ಆಧ್ಯಾತ್ಮಿಕ ಮಾರ್ಗದರ್ಶಕರು ಬರ್ತಾ ಇದ್ದಾರೆ. ಅವರು ನಿಮಗೆ ಸರಿಯಾದ ದಾರಿ ಖಂಡಿತ ತೋರಿಸ್ತಾರೆ. ನೀವು ಅವರ ಮಾತು ಕೇಳಿದರೆ ನೀವು ತಪ್ಪು ದಾರಿಗೆ ಹೋಗೋದಿಲ್ಲ ಅನ್ನೋ ವಿಚಾರ ಕೂಡ ಕನೆಕ್ಟ್ ಆಗ್ತಿದೆ. ಈಗ ಬಂದಿರಬಹುದು, ಇಲ್ಲ ನೆಕ್ಸ್ಟ್ ಬರಬಹುದು. ಕೆಲವೊಮ್ಮೆ ಗುರು ವ್ಯಕ್ತಿಯಾಗಿ ಬರ್ತಾರೆ, ಕೆಲವೊಮ್ಮೆ ಒಂದು ಘಟನೆ ಅಥವಾ ಅನುಭವವೇ ನಿಮ್ಮ ಗುರುವಾಗಿ ಬರ್ತಾರೆ ಅನ್ನೋ ರೀತಿಯಲ್ಲೂ ಕೂಡ ಎನರ್ಜಿ ಕನೆಕ್ಟ್ ಆಗ್ತಾ ಇದೆ. ನಿಮ್ಮ ನಂಬಿಕೆಗೆ ಅನುಸಾರವಾಗಿ ನಿಮ್ಮ ಜೀವನದ ಒಂದು ದೈವಿಕ ಅವಕಾಶ ಇದು. ಹಳೆಯದನ್ನು ಬಿಟ್ಬಿಡಿ, ಹೊಸದನ್ನು ಸ್ವೀಕರಿಸಿ, ದೇವರ ಮೇಲೆ ನಂಬಿಕೆ ಇಡಿ, ನಿಮ್ಮ ಹೃದಯ ಹೇಳೋ ದಾರಿಯನ್ನು ಅನುಸರಿಸಿ. ನಿಮ್ಮ ಜೀವನದಲ್ಲಿ ಬೆಳಕು ಬರ್ತಾ ಇದೆ, ನೀವು ಸರಿಯಾದ ದಾರಿಯಲ್ಲಿದ್ದೀರಾ. ಹಾಗೆ ಯಾವ ಕೆಲಸದಲ್ಲಿ ಒಂದು ಹೊಸ ಬದಲಾವಣೆಯನ್ನು ತಂದುಕೊಳ್ಬೇಕು ಅಂತೇಳಿ ನೀವು ಪ್ರಯತ್ನ ಪಡ್ತಾ ಇದ್ರಲ್ಲ, ಅದಕ್ಕೆ ನೀವು ಯಾವೆಲ್ಲ ರೀತಿಯಲ್ಲಿ ಪ್ರಯತ್ನಪೂರ್ವಕವಾಗಿ ಕೆಲವು ಕೆಲಸಗಳನ್ನು ಕೈಗೊಂಡಿದ್ದೀರಲ್ಲ, ಆ ಕೆಲಸಗಳಲ್ಲಿ ನಿಮಗೆ ಜಯ ಸಿಕ್ಕಿದೆ ಅಂದರೆ ಖಂಡಿತ ಆ ಕೆಲಸ ಮುಂದುವರಿಸಿ. ಅಂದರೆ ಆ ಕೆಲಸದಲ್ಲಿ ನಿಮಗೆ ಇಷ್ಟ ಇದೆ, ಅದರಲ್ಲಿ ಮುಂದೆ ಹೋಗಬೇಕು ಅನ್ನೋದು ನಿಮ್ಮ ಬಯಕೆ ಆಗಿದೆ. ಮೊದಲು ಅದನ್ನು ಗುರುವಿನ ಪಾದಗಳಲ್ಲಿ ಶರಣಾಗಿಸಿ. ಆಗ ಅದರ ನಿರ್ಧಾರವನ್ನು ಅವರು ಮಾಡಿಕೊಡ್ತಾರೆ. ಯಾಕಂದರೆ ಕೆಲವೊಂದು ಸಾರಿ ನೀವು ಕಾಣುತ್ತನ್ನು ಅವರು ಕಾಣ್ತಾ ಇದ್ದಾರೆ. ಹಾಗಾಗಿ ಅವರ ಶರಣದಲ್ಲಿ ನಂಬಿಕೆ ಇಟ್ಟು ಆ ವಿಚಾರವನ್ನು ನೀವು ಶರಣಾಗಿಸಿದಾಗ ಖಂಡಿತವಾಗಿಯೂ ಮುಂದಿನ ಎಲ್ಲ ರೀತಿಯ ಒಂದು ಜವಾಬ್ದಾರಿಯನ್ನು ಅವರು ತಗೊಂಡಿರ್ತಾರೆ. ಹಾಗಾಗಿ ನೀವು ನಿಶ್ಚಿತೆಯಿಂದ ಪ್ರಾಮಾಣಿಕ ಪ್ರಯತ್ನ ಮಾತ್ರ ನೀವು ಮಾಡ್ಬೋದು, ದಾರಿಯನ್ನು ಅವರೇ ತೆರೆದುಕೊಡ್ತಾರೆ. ಈ ಸಮಯದಲ್ಲಿ ನಿಮ್ಮ ಮನಸ್ಥಿತಿ ಸ್ವಲ್ಪ ದುರ್ಬಲವಾಗಿದೆ ಕೆಲವರ ಎನರ್ಜಿ ಪ್ರಕಾರ. ಹಾಗಾಗಿ ಜನರಿಂದ ದೂರ ಓಡಿ ಹೋಗೋದಾಗಿರ್ಬೋದು, ಕೆಲವು ಪರಿಸ್ಥಿತಿಗಳಿಂದ ತಪ್ಪಿಸ್ಕೊಳ್ಳೋದಾಗಿರ್ಬೋದು ಖಂಡಿತ ಮಾಡಬೇಡಿ. ಅದು ನಿಮ್ಮ ಮನಸ್ಸನ್ನು ಸ್ವತಂತ್ರ ಮಾಡಿಕೊಳ್ಳಕ್ಕೆ ಒಂದು ಅವಕಾಶವನ್ನು ಕೊಡ್ತಾ ಇದೆ. ಹಾಗಾಗಿ ಅಲ್ಲಿ ಧೈರ್ಯವಾಗಿ ಆ ಪರಿಸ್ಥಿತಿಯನ್ನು ಎದುರಿಸಿ ಖಂಡಿತ ಅದರಿಂದ ಹೊರಗೆ ಬರುವ ದಾರಿ ನಿಗದಿ ಆದ ಮೇಲೆಯೇ ಆ ವಿಚಾರಗಳು ಅತಿರೇಕಕ್ಕೆ ಹೋಗಿರ್ತವೆ. ಹಾಗಾಗಿ ನೀವು ಹಿಂದೆ ಸರಿದ್ರೆ, ಓಡಿ ಹೋದರೆ ಖಂಡಿತ ಇದರಿಂದ ಪರಿಹಾರ ಸಿಗೋದಿಲ್ಲ. ಅವು ಈಗ ತೀವ್ರತೆಯನ್ನು ಪಡ್ಕೊಂಡಿದ್ದಾವೆ ಅಂದರೆ ಖಂಡಿತವಾಗಿ ಅವುಗಳ ವಿರುದ್ಧ ನಿಂತು ನೀವು ಸಕ್ಷಮತೆಯಿಂದ ಒಂದು ಹೋರಾಟ ಮಾಡಿ ಗುರುವಿನ ಪಾದಗಳಲ್ಲಿ ನಿಮ್ಮ ನಂಬಿಕೆಗೆ ಅನುಸಾರವಾಗಿ ಆ ವಿಚಾರವನ್ನು ಸಮರ್ಪಣೆ ಮಾಡಿ. ಖಂಡಿತ ನಿಮ್ಮ ನಂಬಿಕೆಗೆ ಮೋಸ ಆಗೋದಿಲ್ಲ ಅನ್ನೋ ರೀತಿಯಲ್ಲಿ ಬರ್ತದೆ. ಗುರುವು ನಿಮ್ಮ ಜೊತೆಗೆ ಇದ್ದಾರೆ, ನಿಮ್ಮನ್ನು ಮಾರ್ಗದರ್ಶನ ಮಾಡ್ತಾರೆ. ಹಾಗೆ ಎಲ್ಲ ಸಿಚುವೇಶನಲ್ಲಿ ನೀವು ಯಾವ ರೀತಿ ಜವಾಬ್ದಾರಿಯುತವಾಗಿ ತೀರ್ಮಾನ ತಗೊಳ್ಬೇಕು ಅನ್ನೋದನ್ನು ಕಲಿಸ್ಕೊಡ್ತಾರೆ. ಅವರು ನಿಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡ್ತಾರೆ. ಅಂದರೆ ಕೆಲವೊಂದು ಬಾರಿ ನೀವು ಕೆಲವು ಸಿಚುವೇಶನ್ ಮೇಲೆ ತುಂಬ ಎಮೋಷನಲಿ ಅಟ್ಯಾಚ್ಡ್ ಆಗಿದ್ದೀರಾ, ಅವು ನಿಮ್ಮ ಮನಸ್ಸನ್ನು ಎಲ್ಲೋ ಒಂದು ರೀತಿ ಕಂಟ್ರೋಲ್ ಮಾಡ್ತಿದ್ದಾರೆ. ಆದರೆ ನೀವು ಗುರುವಿನ ಶರಣದಲ್ಲಿ ಹೋದಾಗ ಅವರ ದೃಷ್ಟಿ ನಿಮ್ಮ ಮೇಲಿದ್ದು ನಿಮ್ಮನ್ನು ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನ ಮಾಡ್ತಾ ನಿಮ್ಮ ಮನಸ್ಸನ್ನು ಅವರು ಕಂಟ್ರೋಲ್ ಮಾಡ್ತಾರೆ. ಹಾಗಾಗಿ ಯಾರಾದರೂ ಏನಾದರೂ ಮಾತಾಡ್ತಾ ಇದ್ದಾರೆ, ಅದು ನಿಮಗೆ ತುಂಬ ಹೆಚ್ಚಾಗಿ ನೋವು ಕೊಡ್ತಾ ಇದೆ, ಒಂದು ಸಣ್ಣ ಪುಟ್ಟ ಘಟನೆ, ಮಾತು ಕೂಡ ನಿಮ್ಮ ಮೂಡ್
ಚೇಂಜ್ ಮಾಡ್ತಾ ಇದೆ. ನೀವು ನಿಮ್ಮ ಶಾಂತಿ ಕಳೆದುಕೊಳ್ತಾ ಇದ್ದೀರಾ. ಮಾನಸಿಕ ಒತ್ತಡದ ಮೇಲೆ ಹಿಡಿತಾನೆ ಇಡೋಕ್ಕಾಗ್ತಾ ಇಲ್ಲ. ಇದರಿಂದ ಹೊರಗೆ ಬನ್ನಿ ಅಂತ ಹೇಳಿ ಇಲ್ಲಿ ಗುರುವು ಹೇಳ್ತಾ ಇದ್ದಾರೆ. ನಿಮ್ಮಿಂದ ಆಗದೇ ಇರೋ ಕೆಲಸ ಯಾವುದೂ ಇಲ್ಲ. ಮನಸ್ಸನ್ನು ಸ್ವಲ್ಪ ಸ್ಥಿರವಾಗಿಟ್ಕೊಳ್ಳಿ. ಆ ಸಮಯ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಪ್ರಕೃತಿಯ ಕಡೆ ಆ ಎನರ್ಜಿಗೆ ಕನೆಕ್ಟ್ ಆಗಿ ಖಂಡಿತ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಮಾಡಿಕೊಡುತ್ತೆ ಆ ಪ್ರಕೃತಿ. ನೀವು ಪ್ರೀತಿ ಮಾಡ್ತಾ ಇರೋದು ತಪ್ಪು ಅಂತ ಹೇಳಿ ಬರ್ತಾ ಇಲ್ಲ ಇಲ್ಲಿ. ಯಾವುದೇ ರೀತಿ ಒಂದು ಸಂಬಂಧ ಆಗಿರ್ಬೋದು, ಆದರೆ ಅದರಲ್ಲಿ ಅತಿಯಾಗಿ ಮುಳುಗಬೇಡಿ. ನಿಮ್ಮನ್ನೇ ನೀವು ಕಳೆದುಕೊಳ್ಳುವಷ್ಟು, ನಿಮ್ಮನ್ನೇ ದುರ್ಬಲರಾಗುವಷ್ಟು ಅದರಲ್ಲಿ ಮುಳುಗಬೇಡಿ ಅನ್ನೋ ರೀತಿಯಲ್ಲಿ ಬರ್ತದೆ. ನೀವು ಕಾಳಜಿ ವಹಿಸ್ಬೋದು, ಆದರೆ ನಿಮ್ಮನ್ನು ಕಳೆದುಕೊಳ್ಳೋದು ಬೇಡ. ನೀವು ಎಲ್ಲದರ ಮಧ್ಯೆ ಇದ್ದರೂ ನಿಮ್ಮ ಒಳಗಿನ ಶಾಂತಿ ನಿಮ್ಮ ಕೈಯಲ್ಲೇ ಇರಲಿ, ಅಂದರೆ ಹಿಡ್ತಾ ಇರಲಿ ನಿಮ್ಮ ಮೇಲೆ. ಈ ಪ್ರೀತಿ, ಈ ಕಾಳಜಿ, ನಂಬಿಕೆ ಎಲ್ಲರ ಮಧ್ಯೆ ನೀವು ಮುಳುಗಿ ಹೋಗೋದು ಬೇಡ. ಅವು ನಿಮ್ಮ ಮೇಲೆ ಕಂಟ್ರೋಲ್ ಮಾಡೋದು ನಿಲ್ಲಿಸಬೇಕು. ಅಂದರೆ ನೀವು ಅವುಗಳ ಮೇಲೆ ಕಂಟ್ರೋಲ್ ಇಟ್ಟಾಗ ಅವು ನಿಮ್ಮನ್ನು ಕಂಟ್ರೋಲ್ ಮಾಡೋದನ್ನು ಬಿಡ್ತವೆ ಅನ್ನೋ ರೀತಿಯಲ್ಲಿ ಬರ್ತದೆ. ನೀವು ಯಾರಿಗೋ ಯಾವುದಕ್ಕೋ ಹೆದರೋದು ಬೇಡ, ಬದ್ಧರಾಗೋದು ಬೇಡ. ಅನಿವಾರ್ಯವಾಗಿ ಅವರ ದೌರ್ಜನ್ಯಗಳನ್ನು ಒಪ್ಕೊಳ್ಳೋದು ಬೇಡ. ನೀವು ನಂಬಿದ ಗುರುವು, ದೈವಶಕ್ತಿ, ಹಾಗೆ ನೀವು ನಂಬಿಕೆ ಇಟ್ಟ ಕೆಲವು ಒಳ್ಳೆಯ ಉದ್ದೇಶದ ಕರ್ಮಗಳು ಇಲ್ಲಿ ನಿಮಗೆ ಒಂದು ಸಜೆಷನನ್ನು ಕೊಡ್ತಾ ಇದ್ದಾವೆ. ಈ ಸಮಯದಲ್ಲಿ ನಿಮ್ಮನ್ನು ನೀವು ಅಬ್ಸರ್ವ್ ಮಾಡಿ, ನಿಮ್ಮನ್ನು ಅಂದರೆ ಶಾಂತವಾಗಿಟ್ಕೊಳ್ಳೋದ್ರ ಕಡೆ ಗಮನ ಕೊಡಿ. ನಿಮ್ಮ ಮನಸ್ಸಲ್ಲಿ ಕೆಲವು ವಿಚಾರಗಳಲ್ಲಿ ಸ್ವಲ್ಪ ಡಿಸ್ಟೆನ್ಸ್ ತೆಗೆದುಕೊಳ್ಳೋದನ್ನು ಮರಿಬೇಡಿ. ಕೆಲವೊಮ್ಮೆ ದೂರ ಇರೋದು ತಪ್ಪಲ್ಲ, ಅದು ನಿಮ್ಮ ಆತ್ಮವನ್ನು ಹೀಲ್ ಮಾಡೋ ಒಂದು ಮಾರ್ಗವೂ ಕೂಡ ಆಗಿರುತ್ತೆ. ನೀವು ಯಾವುದೇ ಒಂದು ಸಂಬಂಧದಲ್ಲಾಗಿರ್ಬೋದು, ವಿಚಾರದಲ್ಲಾಗಿರ್ಬೋದು, ಡಿಟ್ಯಾಚ್ಮೆಂಟ್ ಅಂದರೆ ಇಲ್ಲಿ ಕೇರ್ ಇಲ್ಲ ಅಂತ ಅಲ್ಲ, ಅಂದರೆ ಸೆಲ್ಫ್ ರೆಸ್ಪೆಕ್ಟ್ ಅಥವಾ ಇನ್ನರ್ ಒಂದು ಶಾಂತಿ ಅನ್ನೋ ದೊಡ್ಡ ಶಕ್ತಿಯನ್ನು ನೀವು ಪಡ್ಕೊಳ್ಳೋ ಅವಶ್ಯಕತೆ ಇದೆ ಅನ್ನೋ ರೀತಿಯಲ್ಲಿ ಬರ್ತದೆ. ನೀವು ನಿಮ್ಮನ್ನು ಆರಿಸಿಕೊಂಡಾಗ, ಅರ್ಥಕೊಂಡಾಗ ಜೀವನವೂ ಕೂಡ ನಿಮ್ಮನ್ನು ಆರಿಸ್ಕೊಳ್ಳುತ್ತೆ, ಅರ್ಥ ಮಾಡ್ಕೊಳ್ಳುತ್ತೆ ಅನ್ನೋ ರೀತಿಯಲ್ಲಿ ಕೂಡ ಬರ್ತಾ ಇದೆ. ಈಗ ನಿಮ್ಮ ಜೀವನದಲ್ಲಿ ಈಗ ಪ್ರೆಸೆಂಟ್ ಎನರ್ಜಿ ಯಾವ ರೀತಿ ಕನೆಕ್ಟ್ ಆಗ್ತಾಯಿದೆ ಅಂದರೆ, ಕೆಲವರ ಎನರ್ಜಿ ಪ್ರಕಾರ ನಿಮ್ಮ ಜೀವನದ ನಿಜವಾದ ಸ್ಥಿತಿಯನ್ನು ತುಂಬ ಸರಳವಾಗಿ ಇಲ್ಲಿ ತೋರಿಸ್ತಾ ಇದೆ. ಮನೆಯಲ್ಲಿ ಸಣ್ಣ ಸಣ್ಣ ವಿಷಯಕ್ಕೂ ಕಿರಿಕಿರಿ, ಮಕ್ಕಳ ವಿಚಾರ, ಗಂಡನ ಜೊತೆ, ಹೆಂಡತಿಯ ಜೊತೆ ಅಸಮಾಧಾನ, ಹಣದ ಟೆನ್ಷನ್, ಮನಸ್ಸು ತುಂಬ ಗೊಂದಲದಲ್ಲಿದೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಒಟ್ಟಾರೆಯಾಗಿ ಈಗಿನ ಎನರ್ಜಿಯ ಪ್ರಕಾರ ಹೆಚ್ಚು ಯೋಚನೆ ಮಾಡ್ತಾ ಇದ್ದೀರಾ, ಒತ್ತಡದಲ್ಲೂ ಕೂಡ ಇದ್ದೀರಾ. ಕೆಲವು ವಿಚಾರಗಳಲ್ಲಿ ನಿರ್ಧಾರ ತಗೊಳ್ಳೋಕ್ಕೂ ಕೂಡ ನಿಮ್ಮಿಂದ ಆಗ್ತಾಯಿಲ್ಲ. ಸಣ್ಣ ವಿಷಯವೂ ಕೂಡ ದೊಡ್ಡ ಸಮಸ್ಯೆ ಅಂತ ಹೇಳಿ ಕಾಣಿಸ್ತಾ ಇದೆ. ಮನೆಯಲ್ಲಿ ಶಾಂತಿ ಇಲ್ಲ, ಅದು ಅಮ್ಮ ಮಗುವಿನ ಒಂದು ವಿಚಾರದಲ್ಲೇ ಆಗಿರ್ಬೋದು. ಅಂದರೆ ನಿಮ್ಮ ಮಗಳು ಬೇರೆ, ಮಗ ಬೇರೆ, ಒಂದು ಬೇರೆ ರೀತಿಯ ವರ್ತನೆಯಿಂದ ಅಮ್ಮ ಅಪ್ಪನಿಗೆ ಸ್ವಲ್ಪ ದುಃಖ ಆಗಿರ್ಬೋದು. ಹಾಗಾಗಿ ಇಲ್ಲಿ ಸ್ವಲ್ಪ ಅಂತರ ಕೂಡ ಕಾಣಿಸ್ತಾ ಇದೆ. ಹಾಗೆ ಗಂಡ ಹೆಂಡತಿ ಇನ್ಯಾವುದೇ ರೀತಿ ಒಂದು ಸಂಬಂಧ ಆಗಿರ್ಬೋದು, ಅದರಲ್ಲಿ ಒಟ್ಟಾರೆಯಾಗಿ ನಿಮ್ಮ ಮನೆಯಲ್ಲಿ ಒಂದು ಶಾಂತಿ ಇಲ್ಲ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಎಲ್ಲವೂ ನಿಮ್ಮ ವಿರುದ್ಧ ಆಗ್ತಾ ಇದೆ ಅನ್ನುವ ಫೀಲಿಂಗ್ ಕೂಡ ನಿಮ್ಗೆ ಬರ್ತಾ ಇದೆ. ಆದರೆ ಇದು ಟೆಂಪ್ರವರಿ. ಇದೇ ಎನರ್ಜಿ ಸ್ಥಿರವಾಗಿ ನಿಮ್ಮ ಜೀವನದಲ್ಲಿ ನಿಮ್ಮ ಮನೆಯಲ್ಲಿ ಇರುತ್ತೆ ಅಂತ ಹೇಳಿ ಕಾಣಿಸ್ತಾ ಇಲ್ಲ. ಇದು ಕ್ಷಣಿಕವಾದ ಒಂದು ಎನರ್ಜಿ ಆಗಿದೆ. ಖಂಡಿತ ನೀವು ಧೈರ್ಯವಾಗಿ, ಸಂಯಮದಿಂದ, ಸ್ವಲ್ಪ ಬುದ್ಧಿವಂತಿಕೆಯಿಂದ ಸಂಭಾಳಿಸಿದರೆ ಖಂಡಿತವಾಗಿಯೂ ಈ ಎನರ್ಜಿ ರಿಮೂವ್ ಆಗುತ್ತೆ. ಕೆಲವೊಂದು ಸಾರಿ ನಿಮ್ಮ ಕುಟುಂಬವನ್ನು, ಅಲ್ಲಿರುವ ಜನರನ್ನು ಸಂಭಾಳಿಸುವ ಒಂದು ಕ್ಷಮತೆ ನಿಮ್ಮಲ್ಲಿರುತ್ತೆ, ಬುದ್ಧಿವಂತಿಕೆಯೂ ಇರುತ್ತೆ. ನೀವು ಅದನ್ನು ಹ್ಯಾಂಡಲ್ ಮಾಡ್ತೀರಾ, ಖಂಡಿತ ಮಾಡಿ. ಈಗ ಭಿನ್ನಾಭಿಪ್ರಾಯಗಳಿರ್ಬೋದು, ಅಲ್ಲಿ ಏನೋ ಒಂದು ರೀತಿಯ ಒತ್ತಡ ಇರ್ಬೋದು, ಅವೆಲ್ಲವೂ ಅವರಿಗೆ ಅರ್ಥ ಆಗ್ತಾಯಿಲ್ಲ. ಹಾಗಾಗಿ ಅಲ್ಲಿ ಏನೋ ಒಂದು ಸ್ಥಿತಿ ಅಲ್ಲೋಲ ಕಲ್ಲೋಲ ಆಗಿದೆ. ಆದರೆ ನೀವು ಸ್ವಲ್ಪ ಸಂಯಮದಿಂದ ಎಲ್ಲರ ಮನಸ್ಥಿತಿಯನ್ನು ಒಟ್ಟುಗೂಡಿಸುವ ರೀತಿಯಲ್ಲಿ ಸಮಾಧಾನ, ನಿಧಾನಕ್ಕೆ ಒಬ್ಬೊಬ್ಬರಿಗೆ ಹೇಳ್ತಾ ಹೋದರೆ ಖಂಡಿತವಾಗಿ ಎಲ್ಲೋ ಒಂದು ರೀತಿಯಲ್ಲಿ ಆ ಮನೆಯ ಒಂದು ಇದು ಇದೆಯಲ್ಲ, ಮಾಹೋಲ್ ಬದಲಾಗ್ತಾ ಹೋಗುತ್ತೆ. ಎಲ್ಲದಕ್ಕೂ ಕಾರಣ ನೀವೇ ಅನ್ನೋ ರೀತಿಯಲ್ಲಿ ಆಗಿರ್ಬೋದು, ವಿರುದ್ಧ ಮಾತನಾಡ್ತಾ ಇರ್ಬೋದು, ಆದರೂ ಕೂಡ ಇದನ್ನು ಸಂಭಾಳಿಸುವ ಜವಾಬ್ದಾರಿ ಕೂಡ ನಿಮ್ಮದೇ ಆಗಿದೆ ಅನ್ನೋ ರೀತಿಯಲ್ಲಿ ಬರ್ತದೆ. ಹ್ಯಾಂಡಲ್ ಮಾಡಿ. ಖಂಡಿತ ಗುರುವಿನ ಆಶೀರ್ವಾದ, ಮಾರ್ಗದರ್ಶನ ನಿಮಗೆ ಸಪೋರ್ಟ್ ಮಾಡುತ್ತೆ. ಈಗಲೇ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗೋದಿಲ್ಲ, ಕೆಲವು ವಿಷಯಗಳಿಗೆ ಟೈಮ್ ತೆಗೆದುಕೊಳ್ಳುತ್ತೆ. ಹಾಗಾಗಿ ನಿಮ್ಮ ಪ್ರಾಮಾಣಿಕ ಪ್ರಯತ್ನ ನೀವು ಮಾಡಬೇಕು. ಇಲ್ಲಾಂದರೆ ಅದಿನ್ನೂ ಚಲ್ಲಾಬಿಲ್ಲಿಯಾಗಿ ಹೋಗ್ಬಿಡುತ್ತೆ, ಆಗ ಒಟ್ಟುಗೂಡಿಸೋದು ಕಷ್ಟ ಆಗುತ್ತೆ. ಹಾಗಾಗಿ ನೀವಿಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಲೇಬೇಕು. ಗಂಡನ ಜೊತೆ ಸಮಸ್ಯೆ ಇದ್ದರೂ ಆಯಿತು, ಮಕ್ಕಳ ವಿಚಾರದಲ್ಲಿ ಟೆನ್ಷನ್ ಇದ್ದರೂ ಆಯಿತು, ಹಣದ ಬಗ್ಗೆ ಗೊಂದಲ ಇದ್ದರೂ ಆಯಿತು, ಇನ್ಯಾವುದೇ ರೀತಿ ಒಂದು ಮೂರನೇ ವ್ಯಕ್ತಿಯ ಸಮಸ್ಯೆ ನಿಮ್ಮ ಜೀವನದಲ್ಲಿ ಇದ್ದರೂ ಕೂಡ ಸ್ವಲ್ಪ ತಾಳ್ಮೆ ಇಡಿ. ಕೂಗೋದ್ರಿಂದ ಆ ಸಮಸ್ಯೆಗೆ ಪರಿಹಾರ ಸಿಗೋದಿಲ್ಲ. ಮೌನವಾಗಿರುವ ಎನರ್ಜಿ ಸ್ಟ್ರಾಂಗ್ ಆಗಿರುತ್ತೆ. ಕೂಗುವ ಎನರ್ಜಿಯಿಂದ ನೀವೊಂದು ಸಂಯಮವನ್ನು ಕಳೆದುಕೊಳ್ತೀರ. ಆಗ ಆ ಸಂಬಂಧದಲ್ಲಿ ಇನ್ನೂ ಅಂತರ ಹೆಚ್ಚಾಗುತ್ತೆ, ಬಿರುಕುಗಳು ಹೆಚ್ಚಾಗುತ್ತೆ. ಹಾಗೆ ಕೆಲವರ ಅಭಿಪ್ರಾಯ ಕೂಡ ಅಲ್ಲಿ ತಪ್ಪಾಗಿ ಸಿಗೋ ಚಾನ್ಸ್ ಹೆಚ್ಚಿದೆ. ಹಾಗಾಗಿ ನೀವೇ ಸಂಯಮದಿಂದ ಸ್ವಲ್ಪ ಹ್ಯಾಂಡಲ್ ಮಾಡಿ, ತಾಳ್ಮೆ ಇಡಿ.
ನೀವು ನಂಬಿರುವುದು ಸಾಮಾನ್ಯ ವ್ಯಕ್ತಿಯನ್ನಲ್ಲ, ಆ ಭಗವಂತನನ್ನು, ಈ ನಿಮ್ಮ ಸೃಷ್ಟಿಗೆ ಕಾರಣವಾದ ಆ ಭಗವಂತನನ್ನು, ನಿಮಗೆ ಮಾರ್ಗದರ್ಶನ ಮಾಡ್ತಾ ಇರುವ, ಪ್ರತಿ ಹಂತದಲ್ಲೂ ನಿಮ್ಮನ್ನು ರಕ್ಷಣೆ ಮಾಡ್ತಾ ಇರುವ ಆ ಗುರುವನ್ನು ನಂಬಿದ್ದೀರಾ ಅಂದಮೇಲೆ ನೀವಿಲ್ಲಿ ಸ್ವಲ್ಪ ತಾಳ್ಮೆಯಿಂದ ಇಡಿ. ಅದರ ಒಂದು ಪರಿಣಾಮವನ್ನು ಅವರು ಯಾವ ರೀತಿ ಬದಲಾಗಿ ಮಾಡಿಕೊಡ್ತಾರೆ ಅನ್ನೋದರ ಬಗ್ಗೆ ನೀವು ಸ್ವಲ್ಪ ಸಂಯಮದಿಂದ ಅವರಲ್ಲಿ ಶರಣಾಗಿಸಿ ಆ ವಿಚಾರವನ್ನು ಕಂಟ್ರೋಲ್ ಮಾಡಿ. ನಿಮ್ಮ ಒಂದು ಎನರ್ಜಿಯನ್ನು ನೀವೆಲ್ಲವನ್ನು ಕಂಟ್ರೋಲ್ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡೋದನ್ನು ಬಿಟ್ಬಿಡಿ. ಕೆಲವು ವಿಷಯಗಳು ನ್ಯಾಚುರಲ್ ಆಗಿ ಸ್ಟಿಲ್ ಆಗ್ತವೆ. ಅದಕ್ಕೆ ಆ ಭಗವಂತನ ಸಪೋರ್ಟ್ ಹಂತ ಹಂತವಾಗಿ ನಿಮ್ಮ ಜೊತೆ ಇರೋದೇ ಕಾರಣವಾಗುತ್ತೆ. ಅಂದರೆ ನೀವು ಆ ಗುರುವಿನ ಮೇಲೆ, ಭಗವಂತನ ಮೇಲೆ ಎಷ್ಟು ನಂಬಿಕೆ ಇಡ್ತೀರೋ ಎಲ್ಲ ಒಳ್ಳೆಯದಾಗತ್ತೆ. ಒಳ್ಳೆಯದೇ ಆಗತ್ತೆ. ಏನೇ ಒಂದು ಸಮಸ್ಯೆ ಎದುರಾಗಿದೆ ಅಂದರೆ ಅದು ಸ್ಥಿರ ಅಲ್ಲ. ನಾವೇ ಸ್ಥಿರ ಅಲ್ಲ ಅಂದಮೇಲೆ ಆ ಸಮಸ್ಯೆಗಳು ಸ್ಥಿರ ಅಲ್ಲ. ಖಂಡಿತ ನಾವು ಅದನ್ನು ಸಂಭಾಳಿಸಬೇಕು. ಸ್ವಲ್ಪ ಧೈರ್ಯದಿಂದ, ಎದೆಗುಂದದೆ ನಾವು ಆತ್ಮವಿಶ್ವಾಸದಿಂದ ಮುಂದೆ ಹೋಗಬೇಕು. ಕೆಲವು ತೀರ್ಮಾನಗಳನ್ನು ತಗೊಳ್ಬೇಕು ಅನ್ನೋ ಅಭಿಪ್ರಾಯವನ್ನು ದೃಢವಾದ ರೀತಿಯಲ್ಲಿ ನೀವು ಹೊಂದಿದಾಗ ನಿಮ್ಮ ಪ್ರಾಮಾಣಿಕ ಪ್ರಯತ್ನ ಕೂಡ, ಸಣ್ಣ ಸಣ್ಣ ಪ್ರಾಮಾಣಿಕ ಪ್ರಯತ್ನ ಕೂಡ ನೀವು ತಿಳಿಯದ ರೀತಿಯಲ್ಲಿ ಅದು ಒಳಗಿಂದ ಒಳಗೆ ಒಂದು ಕಾರ್ಯವನ್ನು ನಿರ್ವಹಿಸ್ತದೆ. ಅದೇ ರೀತಿ ಇಲ್ಲಿ ಗುರು ನಿಮ್ಮ ಜವಾಬ್ದಾರಿನ ತಗೊಂಡಿದ್ದೀನಿ ಅನ್ನೋ ರೀತಿಯಲ್ಲಿ ಹೇಳ್ತಿದ್ರೆ ಖಂಡಿತ ಅವರಲ್ಲೇ ಸಂಪೂರ್ಣವಾಗಿ ಶರಣಾಗಿ. ಕೆಲವು ಬಾರಿ ನೀವು ಕೊಟ್ಟ ಒಳ್ಳೆಯತನ, ಪ್ರೀತಿ, ಸಹನೆ ಅದೇ ಎನರ್ಜಿ ಮತ್ತೆ ನಿಮ್ಮ ಕಡೆ ಬರುತ್ತೆ. ಯಾಕಂದರೆ ನೀವು ಒಳ್ಳೆಯದನ್ನೇ ಕೊಟ್ಟಿದ್ದೀರಲ್ವ. ನಿಮ್ಮ ಗಂಡ, ಹೆಂಡತಿ, ಒಂದು ಕುಟುಂಬ, ಒಂದು ಸ್ನೇಹ, ಯಾವುದೇ ರೀತಿ ಒಂದು ಜಾಗದಲ್ಲಾಗಿರ್ಬೋದು, ನೀವು ಅಲ್ಲಿ ಒಳ್ಳೆಯದನ್ನೇ ಬಯಸಿದ್ದೀರಾ, ಒಳ್ಳೆಯದನ್ನೇ ಕೊಟ್ಟಿದ್ದೀರಾ, ಸಹನೆಯಿಂದ ಇದ್ದೀರಾ ಅಂದರೆ ಅದೇ ಎನರ್ಜಿ ನಿಮಗೆ ಬರುತ್ತೆ ತಾನೆ. ಕೆಟ್ಟದನ್ನು ಕೊಟ್ಟರೆ ಕೆಟ್ಟದೇ ಬರುತ್ತೆ, ಒಳ್ಳೆಯದನ್ನು ಕೊಟ್ಟರೆ ಒಳ್ಳೆಯದೇ ಬರುತ್ತೆ. ಇದು ಕರ್ಮ ಸಿದ್ಧಾಂತ ಅಂದಮೇಲೆ ನೀವು ಒಳ್ಳೆಯದೇ ಕೊಡ್ತಾ ಇದ್ದೀರಿ ಅಂದಮೇಲೆ ನಿಮಗೆ ನಂಬಿಕೆ ಇರಬೇಕಲ್ವಾ. ಖಂಡಿತ ಅದೇ ಮರಳುತ್ತೆ. ಹೆದರೋದು ಬೇಡ. ಮನೆಯಲ್ಲಿನ ವಾತಾವರಣ ನಿಧಾನವಾಗಿ ಶಾಂತವಾಗುತ್ತೆ. ಹಣದ ಫ್ಲೋ ಸುಧಾರಿಸುತ್ತೆ. ಸಂಬಂಧಗಳಲ್ಲಿ ಇಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕಡಿಮೆ ಆಗ್ತಾ ಹೋಗುತ್ತೆ. ನೀವು ಅದನ್ನು ಸಂಭಾಳಿಸ್ಬೇಕು. ಸ್ವಲ್ಪ ಸಂಯಮದಿಂದ ಇರಬೇಕು, ವರ್ತಿಸಬೇಕು. ಇಂತಹ ಗೊಂದಲದ ಮನಸ್ಥಿತಿ ಇದ್ದಾಗ ಕೆಲವೊಂದು ಸಾರಿ ಮನೆಯ ಒಂದು ವಾತಾವರಣವೇ ಸರಿ ಇಲ್ಲ ಅಂದಾಗ ಪೂಜೆ ಮಾಡೋಕ್ಕಾಗ್ತಾ ಇಲ್ಲ, ವ್ರತ ಮಾಡೋಕ್ಕಾಗ್ತಾ ಇಲ್ಲ ಅಂತ ಹೇಳಿ ನೀವು ಬೇಜಾರಾಗೋದು ಬೇಡ. ಮನದಲ್ಲಿ ಆ ಗುರುವನ್ನು, ನೀವು ನಂಬಿದ ದೈವಶಕ್ತಿಯನ್ನು 5 ನಿಮಿಷಗಳ ಕಾಲ ಮನದಲ್ಲಿ ಅವರನ್ನು ಸ್ಮರಣೆ ಮಾಡಿಕೊಂಡು ಖಂಡಿತ ಅವರ ನಾಮಸ್ಮರಣೆ ಮಾಡಿ. ಒಳ್ಳೆಯದಾಗ್ತಾ ಹೋಗುತ್ತೆ. ನೀವು ಏನೇ ಕೆಲಸ ಮಾಡ್ತಾ ಇರಿ, ಆತಂಕಕ್ಕೊಳಗಾಗಬೇಡಿ. ಬಾಬಾ, ನೀವು ನಂಬಿದ ಗುರು, ದೈವಶಕ್ತಿ ನಿಮ್ಮ ಜೊತೆನೇ ಇದ್ದಾರೆ. ಅವ್ರ ಜೊತೆ ನೀವೆಲ್ಲವನ್ನ ಹೇಳ್ಕೊಳ್ತಾ ಇದ್ದೀರಾ. ನೀವೀಗ ಒಂಟಿ ಅಲ್ಲ ಅನ್ನೋ ರೀತಿಯಲ್ಲಿ ಫೀಲಲ್ಲಿರಿ. ಅದೇ ಸತ್ಯವಾಗುತ್ತೆ, ವಾಸ್ತವ ಆಗುತ್ತೆ. ಅಂದರೆ ನಿಮ್ಮ ಸುಪ್ತ ಮನಸ್ಸು ನೀವು ಏನು ಬಯಸ್ತೀರೋ ಅದನ್ನು ಜಾಗೃತ ಅವಸ್ಥೆಗೆ ತಂದುಕೊಡುತ್ತೆ. ಮರಿಬೇಡಿ. ಸೈಂಟಿಫಿಕ್ ಆಗಿರ್ಬೋದು, ಧಾರ್ಮಿಕವಾಗಿರ್ಬೋದು, ನೀವು ಇದನ್ನು ಒಪ್ಕೊಳ್ಳೇಬೇಕಾಗತ್ತೆ. ಯಾರೋ ಬಂದು ಸಮಾಧಾನ ಮಾಡ್ತಾರೆ ಅಂತೇಳಿ ಕಾಯಕ್ಕೆ ಹೋಗಬೇಡಿ. ಹಾಗೆ ಯಾರ ಹತ್ರನೂ ಈ ವಿಚಾರವನ್ನು ಹೇಳ್ಕೊಳ್ಳೋಕ್ಕೂ ಹೋಗಬೇಡಿ. ನಗೆ ಪಾಟಲಾಗ್ತದೆ ಜೀವನ. ಇಲ್ಲ ಅಂದರೆ ಇನ್ನೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಹೆಚ್ಚಾಗೋ ರೀತಿಯಲ್ಲಿ ಅಲ್ಲಿ ಒಂದು ಗೈಡೆನ್ಸ್ ಕೂಡ ನಿಮಗೆ ಕನೆಕ್ಟ್ ಆಗ್ಬೋದು. ಹಾಗಾಗಿ ನೀವೇನಾದರೂ ಇದನ್ನು ಯಾರ ಹತ್ರನಾದ್ರೂ ಶೇರ್ ಮಾಡ್ಕೊಳ್ಬೇಕು ಅಂತ ಇದ್ದೀರಾ ಅಂದರೆ ನಿಮ್ಮ ಒಂದು ಸ್ನೇಹಿತರಾಗಿ ಗುರುವೇ ಇದ್ದಾರಲ್ವಾ, ಎಲ್ಲದಕ್ಕೂ ಅವರು ನಿಮಗೆ ಭಾವನಾತ್ಮಕವಾಗಿ ಸ್ಪಂದಿಸ್ತಾರೆ ಅಂದರೆ ಅವ್ರ ಹತ್ರನೇ ಆ ವಿಚಾರವನ್ನು ಹೇಳ್ಕೊಳ್ಳಿ. ಖಂಡಿತವಾಗಿ ಅವರಿಂದ ನಿಮಗೆ ಸ್ಪಷ್ಟವಾದ ಸ್ಪಂದನೆ ಸಿಗುತ್ತೆ. ಹಾಗೆ ಸ್ಪಷ್ಟವಾದ ಉತ್ತರನೂ ಸಿಗುತ್ತೆ. ಹಾಗೆ ಸ್ಪಷ್ಟವಾದ ನಿಮ್ಮ ಪ್ರಶ್ನೆಗೆ ಜೀವನದಲ್ಲಿ ನಿಮಗೆ ಅದರ ಒಂದು ಯಾವ ರೀತಿ ಪರಿವರ್ತನೆ ಸಿಗುತ್ತೆ ಅಂದರೆ, ನಾನು ಬಾಬನ ಹತ್ರ ಈ ವಿಚಾರವನ್ನು ಹೇಳ್ಕೊಂಡಿದ್ನಲ್ಲ, ದೇವ್ರ ಹತ್ರ ನಾನು ಈ ರೀತಿ ಎಲ್ಲ ಮಾತಾಡಿದ್ನಲ್ಲ, ಅದನ್ನು ಸರಿ ಆಗ್ಬಿಡ್ತಲ್ಲ ಅನ್ನೋ ರೀತಿಯಲ್ಲಿ ನೀವು ಫೀಲ್ ಮಾಡ್ತೀರ. ಅಷ್ಟರ ಮಟ್ಟಿಗೆ ಭಗವಂತನ ಶಕ್ತಿ ನಿಮಗೆ ಸ್ಪಂದಿಸ್ತಾ ಇದೆ. ಯಾಕಂದರೆ ಈಗ ನಿಮ್ಮ ಮನಸ್ಥಿತಿ ಹಿಂದಿನಂತಿಲ್ಲ, ತುಂಬ ಬಲವಾಗಿದೆ, ದೃಢವಾಗಿದೆ. ಹಾಗೆ ಒಂದು ಆಧ್ಯಾತ್ಮಿಕ ಮಾರ್ಗದಲ್ಲಿ ಅದು ಬಹಳ ವಿಶ್ವಾಸ ಬಿಟ್ಟು ತಮ್ಮನ್ನು ತಾವು ತೊಡಗಿಸ್ಕೊಂಡಿರುವ ಒಂದು ಕಾರಣದಿಂದ ಆ ಎಲ್ಲ ಶಕ್ತಿಗಳು ನಿಮಗೆ ಕನೆಕ್ಟ್ ಆಗಿ ಇಲ್ಲಿ ಸಪೋರ್ಟ್ ಮಾಡ್ತಿದ್ವಿ, ಗೈಡೆನ್ಸ್ ಮಾಡ್ತಿದ್ವಿ, ಹಾಗೆ ಪ್ರೊಟೆಕ್ಟ್ ಕೂಡ ಮಾಡ್ತಾ ಇದ್ದೀವಿ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗಾಗಿ ನಿಮಗೆ ಏನಾದರೂ ಅನಾಹುತ ಆಗುತ್ತೆ ಅಂದಾಗ ನಿಮಗೆ ಸಣ್ಣ ಪುಟ್ಟ ಸೂಚನೆಗಳು ಸಿಗ್ತವೆ. ಆದರೆ ನೀವೇ ಅವುಗಳನ್ನು ಕೆಲವು ಬಾರಿ ಕಡೆಗಣಿಸಿ ಅದರಿಂದ ಅಚಾತುರ್ಯ ನಡೆಯುತ್ತೆ ನಿಮ್ಮ ಜೀವನದಲ್ಲಿ. ಇಲ್ಲ ಅಂದರೆ ಕೆಲವೊಂದು ಸರಿ ನೀವು ಅವುಗಳನ್ನು ಗುರುತಿಸ್ತೀರಾ. ಅಷ್ಟರ ಮಟ್ಟಿಗೆ ನೀವು ಆ ಗುರುವನ್ನು ನಂಬಿದ್ದೀರಾ. ಇದರಿಂದ ಅನೇಕ ರೀತಿಯ ಅನಾಹುತಗಳು ತಪ್ಪು ಹೋಗಿದ್ದಾವೆ. ಕೆಲವೊಂದು ಅನಾಹುತಗಳು ನಡೆದಿದ್ದಾವೆ ಅಂದರೆ ಗುರು ಸೂಚನೆ ಕೊಟ್ಟ ಮೇಲೂ ನಿಮ್ಮ ಜೀವನದಲ್ಲಿ ನಡೆದಿದ್ದಾವೆ ಅಂದರೆ ಇದು ಕೊನೆ ಬಾರಿ ಆಗುತ್ತೆ. ಯಾಕಂದರೆ ನಿಮಗಾದರೂ ಅನುಭವ ಆಗಬೇಕಲ್ವ ಒಂದು ಸರಿ. ಹಾಗಾಗಿ ಅದೇ ರೀತಿಯ ಅನುಭವಕ್ಕೂ ಕೂಡ ಇದಾಗಿರುತ್ತೆ. ಈಗ ನಿಮಗೆ ಸ್ಪಷ್ಟವಾಗುತ್ತೆ, ಇನ್ನು ಮುಂದೆ ಏನೇ ಆದರೂ ನಾನು ಅದನ್ನು ಗುರುವಿನಲ್ಲಿ ಸಮರ್ಪಣೆ ಮಾಡಬೇಕು. ಹಾಗೆ ಅವ್ರು ಏನಾದರೂ ಸೂಚನೆ ಕೊಟ್ಟರೆ ಅದನ್ನು ಕಡೆಗಣಿಸಬಾರ್ದು ಅನ್ನೋ ರೀತಿಯಲ್ಲಿ ಮನವರಿಕೆ ಕೂಡ ಆಗಿದೆ. ಹಾಗೆ ಮನೆಯಲ್ಲಾಗಿರ್ಬೋದು, ಇಲ್ಲ ಒಂದು ಬೇರೆ ಯಾವುದೋ ಒಂದು ಸಂಬಂಧದಲ್ಲಾಗಿರ್ಬೋದು, ಪ್ರತಿಯೊಂದು ವಿಚಾರಕ್ಕೂ ಜಗಳ ಅಂತ ಬರ್ತಾ ಇದೆ ಅಂದರೆ ರಿಯಾಕ್ಟ್ ಮಾಡೋಕ್ಕೆ ಹೋಗಬೇಡಿ. ಕೆಲವೊಮ್ಮೆ ಮೌನವೇ ಸೊಲ್ಯೂಷನ್ ಕೂಡ ಆಗಿರುತ್ತೆ. ಹಾಗಂತ ನಾನು ಎಲ್ಲ ರೀತಿಯಲ್ಲೂ ಅವರು ಹೇಳಿದ್ದನ್ನೆಲ್ಲ ಸಹಿಸ್ಕೊಳ್ಬೇಕಾ ಅನ್ನೋ ರೀತಿಲಿ ನೀವು ಆ ರೀತಿಯೂ ಫೀಲ್ ಮಾಡೋಕ್ಕೆ ಹೋಗಬೇಡಿ. ಮೌನ ಇದೆಯಲ್ಲ, ಆ ಸಮಯದಲ್ಲಿ ನೀವು ಮೌನವಾಗಿರ್ತೀರಿ ಅಂದ ತಕ್ಷಣ ನೀವಲ್ಲಿ ತಪ್ಪು ಮಾಡಿದ್ದೀರಾ, ಅದಕ್ಕೆ ಮೌನವಾಗಿದ್ದೀರಿ ಅಂತ ಹೇಳಿ 4 ಜನ ಮಾತಾಡ್ಕೊಳ್ಬೋದು. ಆದರೆ ನಿಮ್ಮ ಮನಸ್ಸಿನ ಉದ್ದೇಶ ಭಗವಂತನಿಗೆ ಗೊತ್ತಿರುತ್ತೆ. ಅಂದರೆ ಅಲ್ಲಿ ಜನರ ತೀರ್ಪಿನ ಬಗ್ಗೆ ಗಮನ ಕೊಡಬೇಡಿ. ನಿಮ್ಮ ಮೇಲಿರುವ ಭಗವಂತ ಯಾವ ರೀತಿ ತೀರ್ಪು ಕೊಡ್ತಾರೆ ಅನ್ನೋದ್ರ ಮೇಲೆ ಗಮನ ಕೊಡ್ತಾ ಹೋಗಿ. ಅಂದರೆ ಇದು ಆಗಿ ಸ್ವಲ್ಪ
ಸ್ವಲ್ಪ ದಿನಗಳಲ್ಲೇ ಅವರಿಗೆ ಅದರ ಅನುಭವ ಆಗುತ್ತೆ. ಹಾಗೆ ಅಲ್ಲಿ ಸುತ್ತ ನೆರೆದವರು ಕೂಡ, ಅಂದರೆ ನಿಮ್ಮ ಮೌನವನ್ನು ಎಲ್ಲೋ ಒಂದು ರೀತಿಲಿ ಇವ್ರು ತಪ್ಪು ಮಾಡಿದ್ದಾರೆ ಅದಕ್ಕೆ ಮೌನ ವಹಿಸಿದ್ದಾರೆ ಅನ್ನೋ ರೀತಿಲಿ ಆಡ್ಕೊಂಡಿದ್ರಲ್ಲ, ಅವರೂ ಕೂಡ ನಿಬ್ಬೆರಗಾಗಬೇಕು, ಆಶ್ಚರ್ಯ ಪಡಬೇಕು. ಆ ರೀತಿಯಲ್ಲಿ ತೀರ್ಪು ಸಿಗುತ್ತೆ. ಹಾಗಾಗಿ ಮೌನಕ್ಕೆ ಶಕ್ತಿ ಜಾಸ್ತಿ. ಎಷ್ಟು ಉತ್ತರ ಕೊಡಬೇಕೋ ಅಷ್ಟು ಉತ್ತರ ಕೊಡಿ. ಕೆಲವೊಂದು ಸಾರಿ ಆ ಪರಿಸ್ಥಿತಿ ಹೇಗಿರುತ್ತೆ ಅಂದರೆ, ನೀವು ಸತ್ಯವನ್ನೇ ಹೇಳ್ತಾ ಇದ್ರು ಕೂಡ ಅಲ್ಲಿ ಯಾರೂ ನಂಬೋ ಸ್ಥಿತಿಯಲ್ಲಿ ಇರೋದಿಲ್ಲ. ಆ ಸಮಯದಲ್ಲಿ ಮೌನವೇ ಹೆಚ್ಚು ಒಳ್ಳೆಯದು. ಯಾಕಂದರೆ ನಿಮ್ಮ ಒಂದು ಸತ್ಯವನ್ನು ಭಗವಂತ ನೋಡಿರ್ತಾರೆ. ಅದಕ್ಕೆ ತಕ್ಕ ಹಾಗೆ ಅವರು ನಿಮ್ಮ ಮೌನಕ್ಕೆ, ಅಂದರೆ ನೀವು ಮೌನವಾಗಿದ್ದೀರಿ ಅಂದರೆ ಅವರಿಗೆ ಶರಣಾಗ್ಬಿಟ್ಟಿರ್ತೀರ ಒಳಗಿಂದ ಒಳಗೆ. ಭಗವಂತ, ಗುರುವೇ ನೀವೇ ನೋಡ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ಶರಣಾಗಿರ್ತೀರಲ್ಲ, ಅದಕ್ಕೆ ಉತ್ತರ ಸಿಗುವ ಹಾಗೆ ಅತಿ ವೇಗದಲ್ಲೇ ಅವರು ನಿಮ್ಮ ಒಂದು ಈ ಗೊಂದಲಕ್ಕೆ ಅವರ ಒಂದು ಏನು ಅವರು ಅಂದ್ಕೊಂಡಿರ್ತಾರಲ್ಲ ಕೆಲವು ಅಭಿಪ್ರಾಯಗಳು ನಿಮ್ಮ ಬಗ್ಗೆ, ಅದಕ್ಕೆ ಸ್ಪಷ್ಟವಾದ ಉತ್ತರವನ್ನು ಕೊಟ್ಟೇ ಕೊಡ್ತಾರೆ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗಾಗಿ ನಿಮ್ಮ ಮನಸ್ಸಿಗೆ ರೆಸ್ಟ್ ಕೊಟ್ಬಿಡಿ, ಹಾಗೆ ಪ್ರಾರ್ಥನೆ ಮಾಡಿ, ಹಾಗೆ ನಿಮ್ಮ ಸೆಲ್ಫ್ ಕಾನ್ಫಿಡೆಂಟ್ ಇರುತ್ತಲ್ಲ ಅದನ್ನು ಕಳ್ಕೊಳ್ಳೋಕೆ ಹೋಗಬೇಡಿ. ನೀವು ಸ್ವಲ್ಪ ಶಾಂತವಾಗಿದ್ದರೆ ಮನೆಯಲ್ಲಿ ಶಾಂತಿ ಶುರುವಾಗುತ್ತೆ. ಹಾಗೆ ಎಲ್ಲ ಕಡೆಯೂ ನಿಮ್ಮ ಬೆಲೆ ಹಾಗೆ ಕಾಳಜಿ ಅರ್ಥ ಆಗ್ತಾ ಹೋಗುತ್ತೆ. ಇದನ್ನು ಅರ್ಥ ಮಾಡಿಸೋದು ಸ್ವಲ್ಪ ಸಮಯ ತಗೊಳುತ್ತೆ, ಇಲ್ಲ ಅಂತಲ್ಲ, ಆದರೆ ನಿಮ್ಮಲ್ಲಿ ಆ ಆತ್ಮವಿಶ್ವಾಸ ಇರಬೇಕಷ್ಟೇ. ನೀವು ಒಬ್ಬರೇ ಅಲ್ಲ, ದೇವರು ನಿಮ್ಮ ಜೊತೆ ಇದ್ದಾರೆ, ನೀವು ನಂಬಿದ ಗುರು ನಿಮ್ಮ ಜೊತೆಗಿದ್ದಾರೆ ಅನ್ನೋ ರೀತಿಯಲ್ಲಿ ಬರ್ತದೆ. ನೀವಿಷ್ಟು ದಿನ ತಾಳ್ಮೆಯಿಂದ ಇದ್ದೀರಾ, ಅದಕ್ಕೆ ಫಲ ಖಂಡಿತ ಸಿಗುತ್ತೆ. ಇದು ನಿಮ್ಮ ಲೈಫ್ನ ವರ್ಸ್ಟ್ ಟೈಮ್ ಅಲ್ಲ, ಇದು ನಿಮ್ಮ ಲೈಫ್ನ ಚೇಂಜ್ ಆಗೋ ಒಂದು ಟರ್ನಿಂಗ್ ಪಾಯಿಂಟ್ ಟೈಮ್ ಅನ್ನೋ ರೀತಿಯಲ್ಲಿ ಬರ್ತದೆ. ತಾಳ್ಮೆ ಇಡಿ, ನಂಬಿಕೆ ಇಡಿ, ಪಾಸಿಟಿವ್ ಆಗಿರಿ. ಹಾಗೆ ಶೀಘ್ರದಲ್ಲಿ ನೀವು ಇದನ್ನೇನು ದೊಡ್ಡ ಸಮಸ್ಯೆ ಅಂತ ಹೇಳಿ ಯೋಚಿಸಿದ್ರಲ್ಲ ಅದ್ರ ಬಗ್ಗೆನೇ ನಗ್ತೀರಾ. ಅಂದರೆ ಇದು ಇಷ್ಟು ಸಲೀಸಾಗಿ ಮುಗ್ದೋಯ್ತಲ್ಲ ಅನ್ನೋ ರೀತಿಯಲ್ಲಿ ನೀವು ನಗ್ತೀರಾ. ಆ ನಗುವನ್ನು ಆ ಗುರು ನಿಮ್ಮ ಮುಖದ ಮೇಲೆ ಮೂಡಿಸ್ತಾರೆ. ಹಾಗಾಗಿ ಅವರ ಮೇಲೆ ನಂಬಿಕೆ ಇಡಿ. ನಿಮ್ಗೆ ಏನೇ ಗೊಂದಲ ಆಗಿರ್ಬೋದು, ಏನೇ ಸಮಸ್ಯೆ ಆಗಿರ್ಬೋದು, ಅವರಲ್ಲಿ ನೀವು ಸಮರ್ಪಣೆ ಆಗಿಬಿಡಿ, ಶರಣಾಗ್ಬಿಡಿ ಅಲ್ವಾ. ನಿಮ್ಮ ಜೀವನಕ್ಕೆ ಈಗ ಒಂದು ಬ್ರೇಕ್ ಬೇಕು. ನೀವೀಗ ಜೀವನದಲ್ಲಿ ತುಂಬ ಓಡಾಟದಲ್ಲಿದ್ದೀರಾ. ಮನೆಯಲ್ಲಿ ಜವಾಬ್ದಾರಿ, ಮಕ್ಕಳ ವಿಚಾರ, ಗಂಡ, ಸಂಸಾರ, ಹೆಂಡತಿ, ಹೀಗೆ ಹಣದ ಟೆನ್ಷನ್ ಆಗಿರ್ಬೋದು, ಇನ್ನೂ ಅನೇಕ ರೀತಿಯ ಒತ್ತಡಗಳು ನಿಮ್ಮ ಮನಸ್ಸು ಮತ್ತು ದೇಹ ಎರಡೂ ಒಂದು ಆಯಾಸಗೊಂಡಂತೆ ಮಾಡಿದೆ. ಆದರೆ ಇಲ್ಲಿ ನೀವು ಸ್ವಲ್ಪ ನಿಧಾನ ಮಾಡಬೇಕು ಅನ್ನೋ ರೀತಿಯಲ್ಲಿ ಬರ್ತದೆ. ಈ ಕಾರ್ಡ್ ಸ್ಪಷ್ಟವಾಗಿ ನಿಮಗೊಂದು ಹೇಳ್ತಾ ಇದೆ, ಹೀಲಿಂಗ್ ಆಗೋ ಸಮಯ ಇದು. ಈಗ ಫೈಟ್ ಮಾಡೋ ಸಮಯ ಅಲ್ಲ, ಈಗ ರೆಸ್ಟ್ ಮಾಡೋ ಸಮಯ ಅನ್ನೋ ರೀತಿಯಲ್ಲಿ ಬರ್ತದೆ. ಅಂದರೆ ನಿಮ್ಮ ಬಗ್ಗೆನೂ ನೀವು ಸ್ವಲ್ಪ ಕಾಳಜಿ, ನಿಮ್ಮನ್ನು ನೀವು ನೋಡ್ಕೊಳ್ಬೇಕು ಸ್ವಲ್ಪ, ಆ ರೀತಿ ಸಮಯ ಬಂದಿದೆ. ಹಾಗಾಗಿ ಕಡೆಗಣಿಸ್ಬೇಡಿ. ಈಗ ನಿಮ್ಗೆ ತುಂಬ ಆಯಾಸ ಆಗಿದೆ, ಸ್ವಲ್ಪ ರೆಸ್ಟ್ ಮಾಡಿ, ಹಾಗೆ ಏನಾದರೂ ಒಂದು ಸಾರಿ ಹೆಲ್ತ್ ಚೆಕಪ್ ಮಾಡಿಸ್ಕೊಳ್ಳೋದು ಕೂಡ ಉತ್ತಮ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಹಾಗೆ ಮೈಂಡ್ಗೆ ಶಾಂತಿ ಬೇಕು, ಧ್ಯಾನಕ್ಕೆ ಶರಣಾಗಿ, ನಿಮ್ಮ ಆತ್ಮಕ್ಕೆ ಹೀಲಿಂಗ್ ಬೇಕು. ಹಾಗಾಗಿ ಒಳ್ಳೊಳ್ಳೆಯ ವಿಚಾರಗಳನ್ನು ಮನಸ್ಸಲ್ಲಿ ಮೂಡಿಸ್ಕೊಳ್ಳಿ. ಭಜನೆ ಆಗಿರ್ಬೋದು, ದೇವರ ನಾಮಸ್ಮರಣೆ ಆಗಿರ್ಬೋದು, ನಿಮ್ಮ ಬಾಲ್ಯದ ನೆನಪಾಗಿರ್ಬೋದು. ಅಂದರೆ ನಿಮ್ಗೆ ಯಾವೆಲ್ಲ ವಿಚಾರಗಳು ಜೀವನದಲ್ಲಿ ಸಂತೋಷವನ್ನು ಕೊಟ್ಟಿದ್ದಾವಲ್ವ, ಆತ್ಮವಿಶ್ವಾಸವನ್ನು ಹೆಚ್ಚಿಸೋದು ಅಲ್ವಾ. ಅಂದರೆ ನಿಮ್ಮ ಬಗ್ಗೆನೇ ನೀವು ಪ್ರೌಡ್ ಫೀಲ್ ಮಾಡ್ಕೊಳ್ಬೇಕು. ಆ ರೀತಿ ನಿಮ್ಮ ಜೀವನದಲ್ಲಿ ನಿಮ್ಮಿಂದಾದ ಘಟನೆಗಳನ್ನು ನೆನಪು ಮಾಡ್ಕೊಳ್ಳಿ. ಹಾಗೆ ಪ್ರಕೃತಿಗೆ ನೀವು ಕನೆಕ್ಟ್ ಆಗಿ ಒಂದು ಮಂದಿರಕ್ಕೆ ಹೋಗೋದಾಗಿರ್ಬೋದು, ಪ್ರಕೃತಿಯ ಮಡ್ಲಲ್ಲಿ ಅಂದರೆ ಯಾವುದಾದ್ರೂ ತೀರ್ಥಕ್ಷೇತ್ರಕ್ಕೆ ಎಲ್ಲಾದರೂ ಸ್ವಲ್ಪ ಹೊರಗಡೆ ತಿರುಗಾಟ ಮಾಡೋದಾಗಿರ್ಬೋದು, ಇವೆಲ್ಲ ಎನರ್ಜಿ ಕನೆಕ್ಟ್ ಆಗ್ತಿದೆ. ನೀವು ಮಾಡ್ತಾನೂ ಇರ್ಬೋದು, ಇಲ್ಲ ಮಾಡಲಿಲ್ಲ ಅಂದರೆ ಮಾಡಿ ಅಂತಲೂ ಬರ್ತಾ ಇದೆ. ಹಾಗಾಗಿ ಸ್ವಲ್ಪ ಹೊರಗಡೆ ತಿರುಗಾಟ ಮಾಡಿ, ಇದು ನಿಮ್ಮ ಆಯಾಸವನ್ನು ದೂರ ಮಾಡುತ್ತೆ. ಪದೇ ಪದೇ ಅದೇ ಒತ್ತಡ, ಅದೇ ಹಣ, ಏನಾದರೂ ಸರಿ ಮಾಡಬೇಕು, ಹಾಗೆ ಹೀಗೆ ಬರೀ ಭೌತಿಕ ಸುಖಗಳ ಕಡೆ ಗಮನ ಕೊಡಬೇಡಿ. ನಿಮ್ಮ ವೈಯಕ್ತಿಕ ಅಂದರೆ ನಿಮ್ಮ ದೇಹದ ಕಡೆ, ನಿಮ್ಮ ಮನಸ್ಸಿನ ಕಡೆನೂ ಸ್ವಲ್ಪ ಗಮನ ಕೊಡೋದು ಬಹಳ ಮುಖ್ಯ ಅನ್ನೋ ರೀತಿಯಲ್ಲಿ ಬರ್ತದೆ. ಒತ್ತಡಕ್ಕೆ ಶರಣಾಗಬೇಡಿ. ಹಾಗಾಗಿ ನಿಮ್ಮನ್ನು ನೀವು ಸ್ವಲ್ಪ ಈ ಪ್ರಕೃತಿಗೆ ತೆರೆದುಕೊಳ್ಳಿ. ಆ ಪ್ರಕೃತಿ ನಿಮ್ಮನ್ನು ಯಾವ ರೀತಿ ಹೀಲ್ ಮಾಡುತ್ತೆ ನೋಡಿ. ಅಂದರೆ ನೀವು ನಿಮ್ಮ ಮನೆಯಲ್ಲೇ ಒಂದು ಗಿಡವನ್ನು ಸಾಕಿದ್ದೀರಾ ಅಂದರೆ ಅದು ಹೂ ಅರಳುತ್ತಲ್ಲ, ಆ ಹೂವನ್ನು ನೋಡ್ತಾ ಇರಿ. ಒಂದು 5 ನಿಮಿಷಗಳ ಕಾಲ ಕಣ್ಣು ತುಂಬಿಕೊಂಡು ಆ ಹೂವನ್ನು ನೋಡ್ತಾ ಹೋಗಿ. ಆ ಹೂ ಕೂಡ ನಿಮ್ಮನ್ನು ಹೀಲ್ ಮಾಡುತ್ತೆ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗಾಗಿ ಇಲ್ಲಿ ನೀವು ಈ ಸಮಯದಲ್ಲಿ ಹೀಲಿಂಗ್ ಆಗಲೇಬೇಕು ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗಾಗಿ ಒಂದು ಸರಿ ಹೆಲ್ತ್ ಚೆಕಪ್ ಕೂಡ ಮಾಡಿಸ್ಕೊಳ್ಳಿ, ಆಸ್ಪತ್ರೆಗೆ ಹೋಗಿ ಬನ್ನಿ, ಅದು ಕೂಡ ತುಂಬ ಒಳ್ಳೆಯದೇ. ಪ್ರತಿ ಬಾರಿನೂ ನೀವು ಹೋಗ್ತಾ ಇದ್ದೀರಾ ಅಂದರೆ ಗುರುವನ್ನು ನೆನಪು ಮಾಡಿಕೊಂಡೇ ಹೋಗ್ತಾ ಇದ್ದೀರಾ. ಈ ಬಾರಿನೂ ಕೂಡ ಅವರನ್ನು ಕಡೆಗಣಿಸ್ಬಿಡಿ, ನಿಮ್ಮ ಜೊತೆ ಆ ಶಕ್ತಿಯನ್ನು ಕರ್ಕೊಂಡೋಗಿ, ತುಂಬ ಒಳ್ಳೆಯದಾಗುತ್ತೆ ಅನ್ನೋ ರೀತಿಯಲ್ಲಿ ಬರ್ತದೆ. ತುಂಬ ಯೋಚನೆ ಮಾಡಿ ನೀವು ನಿಮ್ಮನ್ನೇ ಕಳೆದುಕೊಳ್ತಾ ಇದ್ದೀರಾ. ಹಾಗಾಗಿ ಈ ಸಮಯದಲ್ಲಿ ಅದನ್ನು ಸ್ಟಾಪ್ ಮಾಡಿ, ಹಾಗೆ ನೀವು ನಿಮ್ಮನ್ನು ಮುಂದೆ ತಗೊಂಡು ಹೋಗಿ, ಹಾಗೆ ಬ್ರೀತ್ ಅಂದರೆ ಒಂದು ಉಸಿರಾಟದ ಮೇಲೆ ಗಮನ ಕೊಡಿ. ಹಾಗೆ ನಿಮಗೆ ನೀವು ಸ್ವಲ್ಪ ಸಮಯ ಕೊಟ್ಟು ಕೂತ್ಕೊಂಡು ನೀರು ಕುಡಿಯೋ ಅಭ್ಯಾಸ ಮಾಡ್ಕೊಳ್ಳಿ. ಅಂದರೆ ಗಡಿಬಿಡಿಯಲ್ಲಿ ನೀವು ನಿಂತ್ಕೊಂಡು ಬೇಗನೆ ನೀರು ಕುಡಿಯೋದು ಅದೆಲ್ಲ ಮಾಡಬೇಡಿ. ಶಾಂತವಾಗಿ ಸ್ವಲ್ಪ ಕೂತ್ಕೊಂಡು ಆ ನೀರನ್ನು ಕೈಯಲ್ಲಿ ಇಟ್ಕೊಂಡು, ನನ್ನನ್ನು ನನ್ನ ಗುರು ಹೀಲ್ ಮಾಡ್ತಿದ್ದಾರೆ, ಪಂಚಭೂತಗಳಲ್ಲಿ ಒಂದಾದ ಈ ಶಕ್ತಿ, ಈ ನೀರಿನ ಶಕ್ತಿ ನನ್ನನ್ನು ಹೀಲ್ ಮಾಡ್ತಿದೆ, ನನ್ನಲ್ಲಿರುವ ನೆಗೆಟಿವ್ ಒಂದು ವಿಷಯುಕ್ತವಾದ ಟಾಕ್ಸಿಕ್ ಎನರ್ಜಿನ ರಿಮೂವ್ ಮಾಡ್ತಾಯಿದೆ, ನನ್ನನ್ನು ತಂಪಾಗಿಸ್ತಾ ಇದೆ, ನನ್ನ ಮನಸ್ಸಿಗೆ ಮುದ ನೀಡ್ತಾ ಇದೆ, ನನ್ನ ಮನಸ್ಸಿಗೆ ಶಾಂತಿ ನೆಮ್ಮದಿ ಕೊಡ್ತಾ ಇದೆ, ನಾನು ಒಳ್ಳೆಯ ನಿರ್ಧಾರಗಳನ್ನು ತಗೊಳ್ಳೋಕ್ಕೆ ನನಗೆ ಸಹಾಯ ಮಾಡ್ತಾ ಇದೆ ಅನ್ನೋ ರೀತಿಯಲ್ಲಿ ಫೀಲ್ ಮಾಡಿ ನೀರು ಕುಡಿತಾ ಬನ್ನಿ. ತುಂಬ ಒಳ್ಳೆಯದಾಗತ್ತೆ. ಇದು ಗುರುವಿನ ಸಂದೇಶ ಆಗಿದೆ.
ನಿಮ್ಮ ಜೀವನದಲ್ಲಿ ಕೆಲವೊಂದು ವಿಚಾರಗಳು, ಘಟನೆಗಳು ನಡೀತಾ ಇದಾವಲ್ವ, ಪ್ರತಿಯೊಂದು ವಿಷಯಕ್ಕೂ ತಕ್ಷಣ ಸೊಲ್ಯೂಷನ್ ಹುಡುಕಕ್ಕೆ ಹೋಗಬೇಡಿ. ಕೆಲವೊಂದು ಸಮಸ್ಯೆಗಳಿಗೆ ಸ್ವಲ್ಪ ಸಮಯವೇ ಉತ್ತರ ಕೊಡುತ್ತೆ. ಹಾಗಾಗಿ ಸ್ವಲ್ಪ ಸಮಯಕ್ಕೆ ಸಮಯ ಕೊಟ್ಟು ಸ್ಥಿರವಾಗಿರಿ, ಹಾಗೆ ಶಾಂತವಾಗಿರಿ. ಖಂಡಿತವಾಗಿಯೂ ಸ್ವಲ್ಪ ಸಮಯ ಕೊಟ್ಟರೆ ಆ ಸತ್ಯ ಹೊರಗೆ ಬರುತ್ತೆ. ಹಾಗೆ ಆ ವಿಷಯಕ್ಕೆ ಒಂದು ಸೊಲ್ಯೂಷನ್ ಕೂಡ ಒಳ್ಳೆ ರೀತಿಲಿ ಸಿಗುತ್ತೆ ಅನ್ನೋ ರೀತಿಲಿ ಬರ್ತಾ ಇದೆ. ಮನೆಯಲ್ಲಿನ ಕಿರಿಕಿರಿ ಏನೇ ಇದ್ದರೂ ಕೂಡ ಗಂಡನ ಜೊತೆ, ಹೆಂಡತಿಯ ಜೊತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಬೇಡಿ. ಇದ್ದರೂ ಕೂಡ ಸ್ವಲ್ಪ ದೂರದಿಂದ ಅಬ್ಸರ್ವ್ ಮಾಡಿ, ಹಾಗೆ ನಿಷ್ಠೂರವಾಗಿ ರಿಯಾಕ್ಟ್ ಮಾಡಬೇಡಿ. ಸ್ವಲ್ಪ ಮೌನದಲ್ಲಿ ಕುತ್ಕೊಳ್ಳಿ, ಉಸಿರಾಟದ ಮೇಲೆ ಗಮನ ಕೊಡಿ, ಹಾಗೆ ದೇವರನ್ನು ನೆನಪು ಮಾಡ್ಕೊಳ್ಳಿ. ನೀವು ಕಾಮ್ ಆದಾಗ ಪ್ರಾಬ್ಲಮ್ಸ್ ಕೂಡ ಕಾಮ್ ಆಗುತ್ತೆ ಅನ್ನೋ ರೀತಿಲಿ ನಿಮಗೆ ಫೀಲ್ ಆಗುತ್ತಲ್ಲ, ಖಂಡಿತ ಅದೇ ಮ್ಯಾನಿಫೆಸ್ಟ್ ಆಗುತ್ತೆ. ನೀವು ಅಂದ್ಕೊಂಡಿದ್ದು ನಡೆಯುತ್ತೆ. ಹಾಗಾಗಿ ಇಲ್ಲಿ ಸ್ವಲ್ಪ ಸಮಯ ನಿಮಗೋಸ್ಕರ ನೀವು ಕೊಟ್ಕೊಳ್ಳೇಬೇಕು. ಬರೀ ಭೌತಿಕ ಜಗತ್ತಿನಲ್ಲಿ ಓಡ್ತಾನೆ ಇದ್ದೀರಾ, ನಿಮಗೋಸ್ಕರ ನೀವು ಏನನ್ನೋ ಅಂದರೆ ಸಮಯ ಕೊಡೋದನ್ನೇ ಮರ್ತು ಬಿಟ್ಟಿದ್ದೀರಾ. ಇಲ್ಲಿ ನಿಮಗೋಸ್ಕರ ನೀವು ಏನು ಮಾಡ್ಕೊಳ್ತೀರಾ ಅನ್ನೋದಕ್ಕಿಂತ ನಿಮ್ಮ ಮನಸ್ಸಿಗೆ, ನಿಮ್ಮ ಆತ್ಮಕ್ಕೆ ಯಾವುದು ಶಾಂತಿ ಕೊಡುತ್ತೋ ಅದರ ಬಗ್ಗೆ ಫೋಕಸ್ ಮಾಡಬೇಕು. ಈಗ ಆ ಸಮಯ ಬಂದಿದೆ ಅನ್ನೋ ರೀತಿಲಿ ಬರ್ತದೆ. ಹಾಗೆ ಕೆಲವರು ತುಂಬ ನಿಮಗೆ ಸಹಾಯ ಮಾಡ್ತಾರೆ ಅನ್ನೋ ರೀತಿಲಿ ಎನರ್ಜಿ ಕನೆಕ್ಟ್ ಆಗ್ತದೆ. ಈಗಾಗಲೇ ಅವರ ಸಹಾಯವನ್ನು ನೀವು ಪಡ್ಕೊಂಡಿದ್ದೀರಾ. ಕೆಲವೊಂದು ಸರಿ ನೀವು ಹೇಗೆ ಅಂದರೆ ನೀವೇ ಎಲ್ಲವನ್ನು ಹೊತ್ಕೊಂಡು ಓಡ್ತಾನೆ ಇರ್ತೀರ, ಆದರೆ ಸ್ವಲ್ಪ ನಿಲ್ಲಬೇಕು ನೀವು. ಜೀವನವೇ ನಿಮಗೆ ಸಹಾಯ ಮಾಡುತ್ತೆ. ನೀವು ನಂಬಿಕೆಗೆ ಅಂದರೆ ನೀವು ಯಾವ ರೀತಿ ಗುರುವನ್ನು ನಂಬ್ತಿರಲ್ಲ ಅದೇ ರೀತಿ ಆ ಸಹಾಯಗಳು ನಿಮ್ಮ ಬಳಿ ಬರ್ತವೆ. ಹಾಗಾಗಿ ನಾನೇ ಎಲ್ಲವನ್ನು ಹೊತ್ಕೊಂಡು ಓಡಬೇಕು ಮಾಡಬೇಕು ಅನ್ನೋ ರೀತಿಲಿ ಓಡೋದು ಬೇಡ. ಸ್ವಲ್ಪ ಕಾಮಾಗಿರಿ, ಶಾಂತವಾಗಿರಿ ಅನ್ನೋ ರೀತಿ ನಿಮಗೆ ನೀವು ಸ್ವಲ್ಪ ಸಮಯ ಕೊಡ್ಕೊಳ್ಳುವ ಸಮಯ ಬಂದಿದೆ ಅನ್ನೋ ರೀತಿಲಿ ಬಾಬಾ ಹೇಳ್ತಿದ್ದಾರೆ. ಹಾಗೆ ಇಲ್ಲಿ ಇನ್ನೊಂದು ಯಾವ ರೀತಿ ಒಂದು ಎನರ್ಜಿ ಕನೆಕ್ಟ್ ಆಗ್ತಿದೆ ಅಂದರೆ ಇದು ನಿಮ್ಮ ಶಕ್ತಿ. ನೀವು ಸ್ವಲ್ಪ ನಿಧಾನ ಮಾಡಿದ್ರೆ ನಿಮ್ಮ ಲೈಫ್ ಮತ್ತೆ ಬ್ಯಾಲೆನ್ಸ್ ಆಗುತ್ತೆ. ನಿಮ್ಮ ಜೀವನಕ್ಕೆ ನೀವು ಬಯಸಿದ ವ್ಯಕ್ತಿ ಮರಳಿ ಬರುವ ತೀರ್ಮಾನವನ್ನು ಮಾಡಿದ್ದಾರೆ. ಅವ್ರ ಮನಸ್ಸಲ್ಲಿ ಎಲ್ಲೋ ಒಂದು ರೀತಿಯಲ್ಲಿ ಈಗೋ ಇತ್ತು, ಇಲ್ಲ ಮಧ್ಯ ಯಾರೋ ಅವರನ್ನು ತಡೀತಾ ಇದ್ದರು. ಹಾಗೆ ಎಲ್ಲೋ ಒಂದು ರೀತಿಯ ಭಿನ್ನಾಭಿಪ್ರಾಯಗಳು, ನಿಮ್ಮ ಬಗ್ಗೆ ಇದ್ದ ಒಂದು ವರ್ಸ್ಟ್ ಒಂದು ವಿಚಾರ ಅವನನ್ನು ದೂರ ತಳ್ಳಿತ್ತು, ಅಂದರೆ ದೂರ ಹೋಗೋ ಹಾಗೆ ಮಾಡಿತ್ತು. ಆದರೆ ಈಗ ಅವರಿಗೆ ಸತ್ಯ ಗೊತ್ತಾಗಿದೆ, ವಾಸ್ತವ ಸತ್ಯ ಗೊತ್ತಾಗಿದೆ, ಕೆಲವು ಸ್ಪಷ್ಟತೆ ಗೊತ್ತಾಗಿದೆ. ಹಾಗಾಗಿ ಸ್ವಲ್ಪ ಸಮಯ ಗ್ಯಾಪ್ ಆದಾಗಲೇ ಇದು ಅವ್ರಿಗೆ ಗೊತ್ತಾಗಬೇಕಾಗಿತ್ತು. ಹಾಗಾಗಿ ಆ ಅಂತರ ಆಗಿತ್ತು. ನಿಮ್ಮ ಒಂದು ವಿಚಾರ, ಒಂದು ಪ್ರಾರ್ಥನೆ, ಮ್ಯಾನಿಫೆಸ್ಟ್ ಏನು ಮಾಡಿದ್ರಲ್ಲ ಅದು ಕೈಗೂಡುವ ಸಮಯ ಬಂದಿದೆ. ಖಂಡಿತ ನಿಮ್ಮ ಪ್ರಾರ್ಥನೆಗೆ, ನಿಮ್ಮ ಒಂದು ಒಳ್ಳೆಯ ಮನಸ್ಸಿನ ಒಂದು ಉದ್ದೇಶ, ಅವ್ರ ಬಗ್ಗೆ ನೀವು ನೆಗೆಟಿವ್ ಆಗಿ ಫೀಲ್ ಮಾಡೋದಕ್ಕಿಂತ, ಥಿಂಕ್ ಮಾಡೋದಕ್ಕಿಂತ, ಅಂದರೆ ಬೈಯೋದಕ್ಕಿಂತ ಅವ್ರು ನನಗೆ ಬೇಕೇ ಬೇಕು, ನನ್ನ ಪ್ರೀತಿಯದು, ನನ್ನ ಕಾಳಜಿಯದು, ನನ್ನ ಗುರುತದು ಅನ್ನೋ ರೀತಿಯಲ್ಲಿ ನೀವು ಹಂಬಲಿಸಿದ್ರಿ. ಖಂಡಿತವಾಗಿಯೂ ಅದೇ ಎನರ್ಜಿ ಅವರಿಗೆ ಕನೆಕ್ಟ್ ಆಗಿ ಅವರಲ್ಲಿ ಬದಲಾವಣೆ ಉಂಟಾಗಿದೆ. ಖಂಡಿತ ಅವರ ತಪ್ಪು ಅವರಿಗೆ ಎಲ್ಲೋ ಒಂದು ರೀತಿಯಲ್ಲಿ ಮನವರಿಕೆ ಮಾಡಿಸಿ ಅವರು ಮರಳಿ ಬರ್ತಾರೆ. ಹಳೆಯ ಒಂದು ಎನರ್ಜಿ ಯಾವ ರೀತಿ ಅವರಿಗೆ ತುಂಬ ಬಿಗಿ ಹಿಡಿದುಕೊಂಡಿದೆ ಅಂದರೆ ಅದರಿಂದ ಸ್ವಲ್ಪ ಹೊರಗೆ ಬರಲಿಕ್ಕೆ ಸಮಯ ತಗೊಳ್ತಾ ಇದ್ದಾರೆ. ಆದರೆ ಈಗಾಗಲೇ ಅವರು 99% ನಿಮ್ಮ ಹತ್ರ ಬರಬೇಕು ಅನ್ನೋ ರೀತಿಯಲ್ಲಿ ತೀರ್ಮಾನ ಮಾಡಿದರೆ, ಇನ್ನೊಂದು ಭಾಗದಷ್ಟು ಅವರು ಖಂಡಿತ ಬರ್ತಾರೆ. ಈ ಸಮಯದಲ್ಲಿ ನೀವು ಧೃತಿಗೆಡೋದು ಬೇಡ, ಸಂಯಮ ಕಳ್ಕೊಳ್ಳೋದು ಬೇಡ. ಖಂಡಿತ ಅವ್ರು ಬರ್ತಾರೆ. ಮ್ಯಾನಿಫೆಸ್ಟ್ ಮಾಡಿ, ಗುರುವಿನಲ್ಲಿ ಶರಣಾಗಿ, ಅವರಲ್ಲಿ ನೀವು ಯಾವ ರೀತಿ ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡ್ತೀರೋ ಅದೇ ರೀತಿ ನಿಮ್ಮ ಜೀವನದಲ್ಲಿ ಬದಲಾವಣೆ ಆಗ್ತಾ ಇದೆ. ಆದರೆ ನಿಮಗೆ ಕಾಣಿಸ್ತಾ ಇಲ್ಲ, ಆದರೆ ಒಳಗಿಂದ ಒಳಗೆ ಒಂದು ಸಿದ್ಧತೆ ನಡೀತಾ ಇದೆ. ಹಾಗೆ ಅವರಿಂದ ಮೆಸೇಜ್ ಕೂಡ ಬರ್ಬೋದು, ಇಲ್ಲಾಂದರೆ ಅವ್ರ ಬಗ್ಗೆ ಯಾರೋ ಬಂದು ನಿಮಗೊಂದು ವಿಚಾರವನ್ನು ಹೇಳ್ಬೋದು. ಈ ರೀತಿ ಎಲ್ಲ ಆದಷ್ಟು ಬೇಗನೆ ನಡೆಯುತ್ತೆ ಅನ್ನೋ ರೀತಿಯಲ್ಲೂ ಕೂಡ ಕನೆಕ್ಟ್ ಆಗ್ತದೆ ಎನರ್ಜಿ. ಆದರೆ 3-4 ತಿಂಗಳ ಹಿಂದೆ ನೀವು ಒಬ್ಬರಿಗೆ ಒಂದು ಎನರ್ಜಿಗೆ ಕನೆಕ್ಟ್ ಆಗಿದ್ರಿ. ಅಲ್ಲಿ ತುಂಬ ಅವರು ಒಳ್ಳೆಯವರು ಅನ್ನೋ ರೀತಿಯಲ್ಲಿ ಪಾಪ ನೀವು ನಂಬಿಟ್ಟಿದ್ರಿ. ಆದರೆ ಸತ್ಯ ಬೇಗನೆ ಗೊತ್ತಾಯಿತು. ಯಾಕಂದರೆ ನೀವು ಗುರುವಿನ ಶರಣದಲ್ಲಿದ್ದಿರಿ, ತಪ್ಪು ನಿರ್ಧಾರವನ್ನು ತೊಗೊಂಡ್ಬಿಟ್ಟಿದ್ರಿ. ಆದರೆ ಅಲ್ಲೊಂದು ಪಾಠ ಕಲಿಬೇಕಾಗಿತ್ತು, ಒಂದು ಋಣ ತೀರಿಸಬೇಕಾಗಿತ್ತು. ಅದಾದಮೇಲೆ ನಿಮ್ಮ ಜೀವನದಲ್ಲಿ ಏನು ಪರಿವರ್ತನೆ ಬಂದಿದ್ದಿಲ್ಲ, ಇದು ದೃಢ ವಿಶ್ವಾಸದ. ಕೇವಲ ಒಂದು 3-4 ತಿಂಗಳಲ್ಲೇ ನಿಮ್ಮ ತಪ್ಪನ್ನು ನೀವು ತಿದ್ದುಕೊಂಡು ಹೊರಗೆ ಬಂದಿದ್ದೀರಾ, ಪಶ್ಚಾತ್ತಾಪ ಪಟ್ಟಿದ್ದೀರಾ. ಹಾಗಾಗಿ ಇಲ್ಲಿ ಗುರುವು ನಿಮ್ಮನ್ನು ಕ್ಷಮಿಸಿದರೆ, ಹೊಸದೊಂದು ಅವಕಾಶದ ಜೊತೆ ಹೊಸದೊಂದು ಯೋಜನೆ ಹಾಕ್ಕೊಟ್ಟಿದ್ದಾರೆ. ಆ ಯೋಜನೆಯ ಮೂಲಕ ನೀವು ಮುಂದೆ ಸಾಗ್ತೀರಾ. ಅಲ್ಲಿ ನೀವು ಏನು ಅಂದ್ಕೊಂಡಿದ್ರೋ ಅದನ್ನು ಸಾಧನೆ ಮಾಡ್ತೀರಾ. ಈಗ ಸಾಧನೆ ಮಾಡೋಕ್ಕೆ ಅಂತಲೇ ಹೊರಟಿದ್ರಿ, ಮಧ್ಯದಲ್ಲಿ ಈ ರೀತಿ ಆಯಿತು. ಅದೊಂದು ಪಾಠ, ಅದೊಂದು ಶಿಕ್ಷೆ, ಅದೊಂದು ಋಣ, ಈ ರೀತಿ ಒಂದು ಕರ್ಮ ಕಾಡಿತ್ತು. ಆ ಕರ್ಮ ಹೇಗೆ ಅಂದರೆ ಅದು ತುಂಬಾ ಲಾಂಗ್ ಆಗಿ ಹೋಗ್ತಿತ್ತು ಅಂತ ಬರ್ತಾ ಇತ್ತು. ಆದರೆ ಗುರುವಿನ ಶರಣದಲ್ಲಿರೋದ್ರಿಂದ ಅದನ್ನು ಬೇಗನೆ ಮೊಟಕುಗೊಳಿಸಿದ್ರು ಅವರು. ಇದನ್ನು ತುಂಬ ದೂರ ಒಯ್ಯೋದು ಬೇಡ, ನನ್ನ ಭಕ್ತಿಗೆ ನಾನು ಸಹಾಯ ಮಾಡೋಣ ಅನ್ನೋ ರೀತಿಯಲ್ಲಿ ನಿಮಗೆ ಒಂದು ಪಾಠವನ್ನು ಕೊಟ್ಟರು. ನೀವು ಅದನ್ನು ಬೇಗನೆ ಅರ್ಥ ಮಾಡ್ಕೊಂಡ್ರಿ. ಹಾಗಾಗಿ ಆ ಸಂಬಂಧದಿಂದ ನೀವು ಹೊರಗೆ ಬಂದ್ರಿ. ಇಲ್ಲ ಅದು ತುಂಬ ನೋವು ಕೊಡ್ತು ನಿಮಗೆ, ಮೊದಲಿಗೆ ಅದನ್ನು ಬಿಟ್ಟಿರೋಕ್ಕಾಗಲ್ಲ ಅನ್ನೋ ಅಷ್ಟು ನೋವಾಗಿತ್ತು. ಆದರೆ ವಾಸ್ತವ ಸ್ಥಿತಿಗತಿಗಳು ನಿಮ್ಗೆ ಅನ್ನಿಸ್ತು, ಈಗ ತಗೊಂಡಿರೋ ನಿರ್ಧಾರ ಸರಿ ಇದೆ, ನಾನು ಅದರಲ್ಲೇ ಮುಂದೆ ಹೋದರೆ ತಪ್ಪಾಗತ್ತೆ, ಅದು ತಪ್ಪಾಗಿದ್ದೆ ಅದು ಅವರೇ ನನ್ನನ್ನು ಅರ್ಥ ಮಾಡ್ಕೊಳ್ಳಿಲ್ಲ, ನಾನು ಮೋಸ ಹೋಗಿದ್ದೆ ಅನ್ನೋ ರೀತಿಯಲ್ಲಿ ನಿಮಗೆ ಗೊತ್ತಾಯಿತು. ಅದರಿಂದ ಹೊರಗೆ ಬಂದಿದ್ದೀರಾ.
ಈ ಎನರ್ಜಿ ನಿಮಗೆ ಕನೆಕ್ಟ್ ಆಗಿ ಅಂದರೆ ಈ ಟ್ಯಾರೋ ಕಾರ್ಡ್ ಮಾತಲ್ಲ, ಒಂದು ಜೀವನದ ಪಾಠ ಆಗಿದೆ ಅನ್ನೋ ರೀತಿಯಲ್ಲಿ ಬರ್ತದೆ. ಸ್ನೇಹಿತರೆ, ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿದೆ. ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ. ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ಎನರ್ಜಿಗೆ ಕನೆಕ್ಟ್ ಆಗ್ತೀರೋ ಇದು ನಿಮ್ಮನ್ನು ಹೀಲ್ ಮಾಡುತ್ತೆ, ಗೈಡೆನ್ಸ್ ಕೂಡ ಕೊಡುತ್ತೆ. ಹಾಗೆ ನೀವು ಸರಿಯಾದ ತೀರ್ಮಾನವನ್ನು ತಗೊಳ್ಳೋಕ್ಕೆ ಸಹಾಯ ಕೂಡ ಮಾಡುತ್ತೆ. ಹೇಗೆ ತಂದೆ ತಾಯಿ ಮಕ್ಕಳಿಗೆ ಕಹಿ ಔಷಧಿ ಕೊಡ್ತಾರೋ ಅವ್ರಿಗೆ ಒಳ್ಳೆಯದಾಗಲಿ, ಅವ್ರು ಬೇಗ ಹುಷಾರಾಗಲಿ ಅಂತೇಳಿ, ಅದೇ ರೀತಿ ಜೀವನ ನಿಮ್ಮನ್ನು ಕೆಲವೊಮ್ಮೆ ಕಠಿಣ ಅನುಭವಗಳ ಮೂಲಕ ಬೆಳೆಸುತ್ತೆ, ಉಳಿಸುತ್ತೆ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಿದ್ದಾರೆ. ಕಹಿ ಔಷಧಿ ತಕ್ಷಣ ಸುಖ ಕೊಡೋದಿಲ್ಲ, ಆದರೆ ಅದು ನಿಮ್ಮ ದೇಹಕ್ಕೆ ಅಂದರೆ ನಿಮ್ಮ ದೇಹದ ಒಂದು ವಿಷವನ್ನು ತೆಗೆದುಹಾಕತ್ತೆ, ಶುದ್ಧ ಮಾಡುತ್ತೆ ಅಲ್ವಾ. ಅದೇ ರೀತಿ ಕಷ್ಟಗಳು ತಕ್ಷಣ ಸಂತೋಷ ಕೊಡೋದಿಲ್ಲ, ಆದರೆ ಅದು ನಿಮ್ಮ ಆತ್ಮವನ್ನು ಶುದ್ಧ ಮಾಡ್ತಾ ಇದೆ, ಅಂದರೆ ನಿಮ್ಮ ಮುಂದಿನ ಜೀವನವನ್ನು ಸುಂದರವಾಗಿಸ್ತಾ ಇದೆ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಇಲ್ಲಿ ನೀವು ನಂಬಿದ ಗುರುವಿನ ಒಂದು ಎನರ್ಜಿ ಯಾವ ರೀತಿ ನಿಮಗೆ ಸ್ಪಷ್ಟವಾಗಿ ಕನೆಕ್ಟ್ ಆಗ್ತಾ ಇದೆ ಅಂದರೆ, ನೀವು ಎದುರಿಸುತ್ತಿರೋದು ಶಿಕ್ಷೆ ಅಲ್ಲ, ಅದು ತರಬೇತಿ. ನಿಮ್ಮ ಜೀವನದಲ್ಲಿ ಬರುವ ಕಷ್ಟಗಳು ನಿಮ್ಮ ಬೆಳವಣಿಗೆಗಾಗಿ. ಅವ್ರು ಹೇಳ್ತಾ ಇದ್ದಾರೆ, ನಾನು ನಿಮ್ಮ ಜೊತೆ ಇದ್ದೀನಿ, ನಾನು ಎಲ್ಲದಕ್ಕೂ ನಿಮಗೆ ಸಹಾಯ ಮಾಡ್ತೀನಿ, ನೀವು ಯಾವುದಕ್ಕೂ ಹೆದರೋದು ಬೇಡ ಅನ್ನೋ ರೀತಿಲಿ ಬಾಬಾ ನಿಮಗೆ ಹೇಳ್ತಾ ಇದ್ದಾರೆ. ಹಾಗಾಗಿ ಅವರ ಎನರ್ಜಿಗೆ ಕನೆಕ್ಟ್ ಆಗಿ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡಿ. ಆಗ ಅವರ ಎನರ್ಜಿ ನಿಮಗೆ ಕನೆಕ್ಟ್ ಆಗುತ್ತೆ. ಒಂದು ಮಾಧ್ಯಮವಾಗಿ ಅದನ್ನು ಉಪಯೋಗಿಸ್ಕೊಳ್ಳಿ. ನೀವೀಗ ಏನು ಅನುಭವಿಸ್ತಾ ಇದ್ದೀರಲ್ಲ, ಮನೆಯಲ್ಲಿ ಅಸಮಾಧಾನ, ಸಂಬಂಧಗಳಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಹಣದ ಒತ್ತಡ, ಮನಸ್ಸಿನಲ್ಲಿ ಒಂಟಿತನ, ನಿಮಗಿವು ಸ್ಥಿರವಾಗಿ ಉಳಿದ್ಬಿಡ್ತಾವ ಅಂತೇಳಿ ಅನ್ನಿಸ್ಬೋದು. ಆದರೆ ನನಗೆ ಮಾತ್ರ ಯಾಕೆ ಇಷ್ಟೊಂದು ಸಮಸ್ಯೆ ಅನ್ನೋ ರೀತಿಲಿ ಕೂಡ ನಿಮ್ಗೆ ಅನ್ನಿಸ್ತಾ ಇರ್ಬೋದು. ಆದರೆ ಇಲ್ಲಿ ಯಾವ ರೀತಿ ಅಂತ ಬರ್ತಾ ಇದೆ ಅಂದರೆ, ಪನಿಷ್ಮೆಂಟ್ ಅಲ್ವೇ ಅಲ್ಲ, ಇದು ಪ್ಯೂರಿಫಿಕೇಷನ್ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ ಎನರ್ಜಿ. ನಿಮ್ಮನ್ನು ಗಟ್ಟಿ ಮಾಡ್ತಾ ಇದ್ದಾರೆ, ಸಹನೆ ಕಲಿಸ್ತಾ ಇದ್ದಾರೆ, ನಿಜವಾದ ದಾರಿ ತೋರಿಸ್ತಾ ಇದ್ದಾರೆ. ಕಷ್ಟ ಕೊಡುವ ವ್ಯಕ್ತಿಗಳಿಂದ, ನೋವು ನೀಡುವ ಸಂದರ್ಭಗಳಿಂದ, ನಿಮ್ಮನ್ನು ಪರೀಕ್ಷಿಸುವ ಪರಿಸ್ಥಿತಿಗಳಿಂದ ಬಾಬಾ ನಿಮ್ಮನ್ನು ಗ್ರೋತ್ ಮಾಡ್ತಾ ಇದ್ದಾರೆ. ಒಂದು ಆ ರೀತಿ ಎನರ್ಜಿ ಇಲ್ಲಿ ಕನೆಕ್ಟ್ ಆಗ್ತದೆ. ಕಹಿ ಅನುಭವಗಳಿಲ್ಲದೆ ಸಿಹಿ ಜೀವನದ ಮೌಲ್ಯ ಗೊತ್ತಾಗೋದಿಲ್ಲ ಅನ್ನೋ ರೀತಿಯಲ್ಲೂ ಕೂಡ ಒಂದು ಸಂದೇಶ ಸಿಗ್ತದೆ. ನೀವು ಇಷ್ಟು ದಿನ ತಾಳ್ಮೆಯಿಂದ ಇದ್ದೀರಾ, ಒಂದು ಸಂಘರ್ಷ, ಹೋರಾಟ, ಅವಮಾನ ಎಲ್ಲವನ್ನ ಸಹಿಸ್ಕೊಂಡಿದ್ದೀರಾ. ಇವು ಇನ್ನು ಮುಂದೆ ಕೂಡ ಬರೋದಿಲ್ಲ ಅಂತ ಹೇಳಿ ಇಲ್ಲ ಆಸೆ ಹುಡ್ಸೋಕ್ಕಾಗೋದಿಲ್ಲ, ಬಂದೇ ಬರ್ತವೆ. ಯಾಕಂದರೆ ಇಲ್ಲಿ ನಿಮ್ಮ ಸಂಚಿತ ಕರ್ಮದಲ್ಲಿ ಒಂದು ಲೆಕ್ಕ ಇರುತ್ತೆ. ಅಲ್ಲಿ ನೀವು ಪುಣ್ಯ ಮಾಡಿದರೆ ಪುಣ್ಯದ ಫಲ ಸಂತೋಷ, ನೀವು ಬಯಸಿದ ಒಂದು ಇಚ್ಛೆ ಕೈಗೂಡೋದು ಆ ಮೂಲಕ ಸಿಗುತ್ತೆ. ಅದೇ ನೀವು ಹಿಂದಿನ ಜನ್ಮದಲ್ಲಿ ಯಾರಿಗಾದರೂ ನೋವು ಕೊಟ್ಟಿದ್ದರೆ ಅದು ನೋವಿನ ಮೂಲಕ ಕೂಡ ಈ ಜನ್ಮದಲ್ಲಿ ನಿಮಗೆ ಕನೆಕ್ಟ್ ಆಗುತ್ತೆ. ಹಾಗಾಗಿ ಏರಿಳಿತ ಉಂಟಾಗ್ತಾನೆ ಇರುತ್ತೆ. ಒಮ್ಮೆ ಸುಖ, ಒಮ್ಮೆ ಸಂತೋಷ, ಒಮ್ಮೆ ದುಃಖ, ಒಮ್ಮೆ ಒತ್ತಡ, ಹೀಗೆ ನಿಮ್ಮ ಜೀವನದಲ್ಲಿ ಮುಂದೆ ಹೋಗ್ತಾನೆ ಇರ್ತೀರಾ. ಆದರೆ ಯಾವುದಕ್ಕೂ ಹೆದರೋದು ಬೇಡ. ನಿಮ್ಮ ಜೊತೆ ಗುರು ಇದ್ದಾರಲ್ಲ, ಅವರ ಮಾರ್ಗದರ್ಶನ ನಿಮ್ಗೆ ಸಿಗ್ತಾ ಇದೆ. ಹಾಗಾಗಿ ನೀವು ಯಾವುದನ್ನು ಕಳ್ಕೊಳ್ಬೇಕು, ಯಾವುದನ್ನು ಉಳಿಸ್ಕೊಳ್ಬೇಕು, ಯಾವ ಸಂತೋಷವನ್ನು ನಿಮ್ಮ ಜೀವನದಲ್ಲಿ ಸ್ಥಿರವಾಗಿ ಇಟ್ಕೊಳ್ಬೇಕು ಅನ್ನೋದನ್ನು ಅವ್ರು ತೋರಿಸ್ತಾ ಹೋಗ್ತಾರೆ ಪಾಠಗಳೊಂದಿಗೆ. ಹಾಗಾಗಿ ಆ ಗುರುವನ್ನೇ ನಂಬಿದ್ದೀರಾ ಅಂದರೆ ಅವರಲ್ಲೇ ಇನ್ನೂ ದೃಢವಾದ ವಿಶ್ವಾಸವಿಟ್ಟು ಶರಣಾಗಿ. ಅವರ ಎನರ್ಜಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗುತ್ತೆ. ಅವ್ರು ನಿಮ್ಮ ಜೊತೆಗಿರುವ ಅನುಭವ ನಿಮ್ಗೆ ಈಗಾಗಲೇ ಸಾಕಷ್ಟು ಬಾರಿಯಾಗಿದೆ, ಮುಂದೆ ಕೂಡ ಆಗ್ತಾನೆ ಹೋಗುತ್ತೆ. ಜೀವನದುದ್ದಕ್ಕೂ ಅಲ್ಲ, ಅವರು ಜನ್ಮ ಜನ್ಮಗಳವರೆಗೂ ನಿಮ್ಮ ಜೊತೆ ಇರ್ತೀನಿ ಅನ್ನೋ ರೀತಿಯಲ್ಲಿ ಇಲ್ಲಿ ಒಂದು ವಚನದ ಭಾಷೆ ಕೂಡ ಬರ್ತಾ ಇದೆ. ನಾನು ನಿಮ್ಮನ್ನು ಕೇವಲ ಪರೀಕ್ಷಿಸ್ತಿಲ್ಲ, ನಾನು ನಿಮ್ಮನ್ನು ತಯಾರು ಮಾಡ್ತಾ ಇದ್ದೀನಿ ಮುಂದಿನ ಸುಂದರ ಜೀವನಕ್ಕಾಗಿ, ಭವಿಷ್ಯಕ್ಕಾಗಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಿದ್ದಾರೆ. ಈಗ ನೀವು ಕಷ್ಟದಲ್ಲಿದ್ದರೂ ಮುಂದೆ ದೊಡ್ಡ ಆಶೀರ್ವಾದ ಗುರುವಿನದ್ದು ನಿಮಗೆ ಸಿಕ್ಕೇ ಸಿಗುತ್ತೆ. ಗುರುವೇ ನಿಮ್ಮ ಜೊತೆಗಿದ್ದಾರೆ ಅಂದರೆ ಭಗವಂತನ ಆಶೀರ್ವಾದ ನಿಮಗೆ ಲಭ್ಯವಾದಂತೆ. ಗುರುವಿನ ಮೇಲೆ ನಂಬಿಕೆ ಇಟ್ಟು ಈ ಕಷ್ಟ, ದುಃಖ, ಸಮಸ್ಯೆಗಳನ್ನು ತಾಳ್ಮೆಯಿಂದ ಎದುರಿಸ್ತಾ ಹೋದರೆ ಜೀವನದ ದೊಡ್ಡ ವಿಜಯವನ್ನು ಸಾಧಿಸ್ತೀರಾ. ಗುರು ನಿಮ್ಮ ಜೊತೆಗಿದ್ದಾರೆ. ಅರ್ಜುನನಿಗೆ ಕೃಷ್ಣ ಹೇಗೆ ಸಹಾಯ ಮಾಡಿದ್ರು, ಈಗ ನೀವು ಗುರುವಿನ ಎನರ್ಜಿಗೆ ಕನೆಕ್ಟ್ ಆಗಿರೋದ್ರಿಂದ ಬಾಬಾ ಅದೇ ರೀತಿ ನಿಮ್ಮ ಜೀವನಕ್ಕೆ ಸಹಾಯ ಮಾಡ್ತಾ ಇದ್ದಾರೆ. ಸಂಚಿತ ಕೆಟ್ಟ ಕರ್ಮಗಳನ್ನು ಕಳ್ಕೊಳ್ಳೋಕ್ಕೆ ದಾರಿ ಮಾಡಿಕೊಡ್ತಿದ್ರೆ, ಒಳ್ಳೆಯ ಕರ್ಮಗಳನ್ನು ಕೂಡ್ಕೊಳ್ಳೋಕ್ಕೆ ಮಾರ್ಗದರ್ಶನ ಕೂಡ ಮಾಡ್ತಾ ಇದ್ದಾರೆ. ನಿಮ್ಮ ಪ್ರತಿಯೊಂದು ಕಣ್ಣೀರನ್ನು ಅವರ ಆಶೀರ್ವಾದವಾಗಿ ಮಾರ್ಪಡಿಸ್ತಾ ಇದ್ದಾರೆ. ಸಾಯಿ ಬಾಬಾ ನಿಮ್ಮ ಜೊತೆಗಿದ್ದಾರೆ. ನೀವು ನಂಬಿದ ದೈವಶಕ್ತಿಗಳು ನಿಮ್ಮ ಜೊತೆಗಿದ್ದಾರೆ. ಹಾಗೆ ನೀವು ನಿಮ್ಮ ಕುಲದೇವತೆಯನ್ನು ಸ್ಮರಣೆ ಮಾಡಿಕೊಳ್ಳುವ ದಿನ ಇದೇ ಆಗಿದೆ. ಹಾಗಾಗಿ ಅವರನ್ನು ಸ್ಮರಣೆ ಮಾಡ್ಕೊಳ್ಳಿ. ಸಾಧ್ಯವಾದರೆ ನೀವು 2 ತಿಂಗಳು ಇಲ್ಲ 3 ತಿಂಗಳ ಒಳಗೆ ಅವರನ್ನು ದರ್ಶನ ಮಾಡ್ತೀರಾ ಅನ್ನೋ ರೀತಿಯಲ್ಲಿ ಕೂಡ ಬರ್ತಾ ಇದೆ ಎನರ್ಜಿ. ಅವರ ಎನರ್ಜಿ ಕೂಡ ನಿಮಗೆ ಕನೆಕ್ಟ್ ಆಗ್ತದೆ. ಹಾಗಾಗಿ ಅವರು ನಿಮ್ಮನ್ನು ಕರೆಸ್ಕೊಳ್ತಾರೆ ಅನ್ನೋ ರೀತಿಯಲ್ಲಿ ಕೂಡ ಬರ್ತದೆ. ಹಾಗೆ ಶಿರಡಿಗೂ ಕೂಡ ಹೋಗಿದ್ದೀರಾ, ಕೆಲವರು ಹೋಗೋ ತಯಾರಿಯನ್ನು ನಡೆಸ್ತಾ ಇದ್ದೀರಾ. ಖಂಡಿತ ಗುರು ನಿಮ್ಮನ್ನು ಆಯ್ಕೆ ಮಾಡಿಕೊಂಡು ಅವರ ಸನ್ನಿಧಾನಕ್ಕೆ ಕರೆಸ್ಕೊಳ್ತಾ ಇದ್ದಾರೆ. ಹಾಗೆ ಈ ಸಮಯದ ಎನರ್ಜಿ ಪ್ರಕಾರ ನಿಮಗೆ ಯಾವುದು ಒಂದು ಆತಂಕ ಇದೆಯಲ್ಲ, ಅಂದರೆ ನೀವು ಎಕ್ಸಾಮಲ್ಲಿ ಯಾವ ರೀತಿ ಒಂದು ಮಾರ್ಕ್ಸ್ ತೆಗಿಬೇಕು ಅಂತ ಇದ್ದರೆ ಅದರ ಹತ್ತಿರ ನಿಮ್ಮ ಒಂದು ಮ್ಯಾನಿಫೆಸ್ಟೋ ಕೈಗೂಡುತ್ತೆ. ಖಂಡಿತ ನೀವು ಬಯಸಿದ ರೀತಿಯಲ್ಲಿ, ಅಂದರೆ ನಿಮಗೆ ಸಮಾಧಾನ, ಸಂತೋಷ ಕೊಡುತ್ತೆ. ಒಪ್ಕೋಬೇಕು ನೀವು ಅದನ್ನು. ಯಾವುದೇ ಕಾರಣಕ್ಕೂ ನಿಮಗೇನು ಸಿಕ್ಕಿರುತ್ತಲ್ಲ ಅದನ್ನು ತಿರಸ್ಕಾರ ಮಾಡಬೇಡಿ. ಅದು ಏನೇ ಆದರೂ ನಿಮ್ಮ ಒಳ್ಳೆಯದಕ್ಕೆ ಆಗಿರುತ್ತೆ ಅನ್ನೋ ರೀತಿಯಲ್ಲಿ ನೀವು ಅದನ್ನು ತೃಪ್ತಿಕರವಾಗಿ ಒಪ್ಕೊಂಡು ಗುರುವಿಗೆ ಒಂದು ಕೃತಜ್ಞತೆಯನ್ನು, ಭಗವಂತನಿಗೆ ಒಂದು ಕೃತಜ್ಞತೆಯನ್ನು, ನಿಮಗೆ ನೀವೇ ಒಂದು ಕೃತಜ್ಞತೆಯನ್ನು ಸಲ್ಲಿಸಿ. ಆಗ ನಿಮ್ಮಲ್ಲಿ ಇನ್ನೂ ಕಾನ್ಫಿಡೆಂಟ್ ಹೆಚ್ಚಾಗುತ್ತೆ. ಮುಂದಿನ ದಿನಗಳಲ್ಲಿ ನೀವು ಇನ್ನೂ ಒಂದು ಒಳ್ಳೆಯ ರೀತಿಯ ಬೆಳವಣಿಗೆನ ಕಾಣ್ತೀರಾ. ಒಳ್ಳೆಯ ರೀತಿಯ ಫಲಿತಾಂಶಗಳು ಕೂಡ ನಿಮ್ಮ ಜೀವನಕ್ಕೆ ಎದುರಾಗ್ತಾ ಹೋಗ್ತವೆ. ಅಂದರೆ ಸಣ್ಣ ಸಣ್ಣ ಖುಷಿ, ಸಂತೋಷವನ್ನು ಗುರುತಿಸ್ತಾ ಹೋಗಬೇಕು, ಜಯವನ್ನು ಗುರುತಿಸ್ತಾ ಹೋಗಬೇಕು. ಆಗ ಒಳ್ಳೆಯದು, ದೊಡ್ಡದು, ವಿಶೇಷವಾದದ್ದು ನಿಮ್ಮ ಕಡೆ ಬರುತ್ತೆ ಅಲ್ವಾ. ಅಂದರೆ
ಸಂಖ್ಯೆ ಶುರುವಾಗೋದು 0ಇಂದನೇ. ಹಾಗಂತ 0 ಅಂತ ಹೇಳಿ ನಾವು ಕಡೆಗಣಿಸಬಾರ್ದು ಅಲ್ವಾ? ಸೊನ್ನೆಯ ಮಹತ್ವ ಕೂಡ ಬಹಳಷ್ಟಿದೆ. 0 ಕೆಲವು ಅಂಕೆಗಳ ಜೊತೆ ಸೇರಲಿಲ್ಲ ಅಂದರೆ ಆ ಅಂಕೆಗಳಿಗೆ ಬೆಲೆನೇ ಇರೋದಿಲ್ಲ. ಹಾಗಾಗಿ 0 ಅತ್ಯಧಿಕವಾದ ಮಹತ್ವ ಉಳ್ಳದ್ದು. ಹಾಗಾಗಿ ನೀವು 0 ಅಂತೇಳಿ ಅಂದ್ಕೊಳ್ಬೇಡಿ, ಅಲ್ಲಿಂದನೇ ಶುರುವಾಗುತ್ತೆ. ಹಾಗಾಗಿ ಸಣ್ಣ ಪುಟ್ಟ ವಿಚಾರಗಳು ನಿಮ್ಮ ಜೀವನದಲ್ಲಿ ಸಂತೋಷ ಕೊಟ್ಟಿದ್ದಾವೆ ಅಂದರೆ ಅವುಗಳಿಗೆ ಕೃತಜ್ಞತೆಯನ್ನು ಹೇಳಲೇಬೇಕು ಅನ್ನೋ ರೀತಿಲಿ ಇಲ್ಲಿ ಇವತ್ತಿನ ಒಂದು ಎನರ್ಜಿ ಗುರುವಿನ ಎನರ್ಜಿ. ಅಂದರೆ ನೀವು ಅವರ ಎನರ್ಜಿಗೆ ಕನೆಕ್ಟ್ ಆಗಿದ್ದೀರಾ, ಭಗವಂತನಲ್ಲಿ ನಂಬಿಕೆ ಇಟ್ಟು ಈ ಒಂದು ರೀಡಿಂಗನ್ನು ನೋಡಿದ್ದೀರಾ ಅಂದರೆ ಅವರು ನಿಮ್ಮನ್ನು ಸಂಭಾಳಿಸಿದ್ದಾರೆ, ಗೈಡೆನ್ಸ್ ಮಾಡಿದ್ದಾರೆ, ಕೆಲವು ತೀರ್ಮಾನಗಳನ್ನು ಹೇಗೆ ತೊಗೊಳ್ಬೇಕು ಅಂತೇಳಿ ತಿಳಿಸಿದ್ದಾರೆ. ಒಟ್ಟಾರೆಯಾಗಿ ಒಂದು ತಾಯಿ ತಂದೆ ಒಂದು ಮಗುವಿಗೆ ಹೇಗೆಲ್ಲ ಗೈಡೆನ್ಸ್ ಕೊಡ್ತಾರಲ್ಲ ಜೀವನದಲ್ಲಿ, ಅವರು ಒಂದು ಒಳ್ಳೆಯ ರೀತಿಯ ಜೀವನವನ್ನು ಮಾಡಬೇಕು ಅನ್ನೋ ರೀತಿಲಿ ಗುರುವು ಕೂಡ ಅದೇ ರೀತಿ ಒಂದು ಎನರ್ಜಿ ನಿಮ್ಮ ಜೊತೆ ಕನೆಕ್ಟ್ ಮಾಡಿಕೊಂಡು ಗೈಡೆನ್ಸ್ ಕೊಟ್ಟಿದ್ದಾರೆ. ಹಾಗಾದರೆ ಸ್ನೇಹಿತರೆ, ಎಂದಿನಂತೆ ಈ ಎನರ್ಜಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗಿದ್ರೆ ಎಂದಿನಂತೆ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣವಾ? ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.